ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ನೋ ಟೊಬ್ಯಾಕೋ ಡೇ, ವಿಶ್ವ ತಂಬಾಕು ನಿಷೇಧ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ದಾನೇಶ್ವರಿ ಕೋಸ್ಟಿ, ಹಿರಿಯ ಉಪನ್ಯಾಸಕರು, ಡಿಪಾರ್ಟ್ಮೆಂಟ್ ಆಫ್ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ, ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಿಂದ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೇಡಮ್, ಈಗ ಮೇ 31ರಂದು ನಾವು ವಿಶ್ವದಾದ್ಯಂತ ಈ ಒಂದು ತಂಬಾಕು ನಿಷೇಧ ದಿನವನ್ನ ಆಚರಣೆ ಮಾಡ್ತೀವಿ. ಈ ದಿನವನ್ನ ಯಾವಾಗ್ನಿಂದ ಆರಂಭ ಮಾಡಲಾಯಿತು? ಇದರ ಹಿನ್ನೆಲೆ ಏನು ಮೇಡಮ್? 1988 ಇದು ಸ್ಟಾರ್ಟ್ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದ ಇದನ್ನು ಸ್ಟಾರ್ಟ್ ಮಾಡಲಾಗಿದೆ. ಸೊ 31 ಮೇ ಪ್ರತಿ ವರ್ಷ ನಾವು ಇದನ್ನು ದಿನ ಆಚರಿಸುತ್ತೇವೆ. ಏಕೆ ಆಚರಿಸ್ತೇವೆ ಅಂತಂದ್ರೆ ಈಗ ಎಲ್ಲರಿಗೂ ಗೊತ್ತಿದೆ, ಪ್ರತಿ ಒಂದು ದಿವಸ ಒಂದ್ ಅಥವಾ ಇನ್ನೊಂದು ಡೇ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಎದಕ್ಕಂತಂದ್ರೆ ಈಗ ತಂಬಾಕು ಯೂಸೇಜ್ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ಸಣ್ಣ ಹುಡುಗರದಂತ್ರ ವಯಸ್ಸಾಗಿದ್ದವ್ರನ್ನು ಅದನ್ನು ಉಪಯೋಗಿಸ್ತಾರ. ಸೊ ಅದು ತಂಬಾಕು ತಿನ್ನೋದಂತ್ರ ನಮಗೆ ಅದ್ರದ್ದು ಏನೂ ಉಪಯೋಗ ಅಂತರೂ ಇಲ್ಲ. ಸೊ ಹಾನಿಕಾರಕ ಇದೆ. ಅಟ್ಲೀಸ್ಟ್ ಒಂದು ದಿವಸ ಆ ದಿವಸ ನಾವು ಪ್ರತಿ ದಿವಸ ನಾವು ಅದನ್ನ ಅವೇರ್ನೆಸ್ ಇದೆ, ಬಟ್ ಒಂದ್ ದಿವಸ ಅಟ್ಲೀಸ್ಟ್ ಮಂದಿಗೆ ಗೊತ್ತಾಗಬೇಕು, ಅದರದ್ದು ಜಾಗೃತಿ ವಹಿಸ್ಬೇಕು. ತಂಬಾಕು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ, ಅದನ್ನು ನಾವು ಸೇವಿಸೋದಂತ್ರ ನಮಗೆ ಹಾನಿ ಆಗೋದು ಜಾಸ್ತಿ ಇದೆ. ಸೊ ಅದು ಉಪಯೋಗ ಆಗೋದಿಲ್ಲ ನಮ್ಮ ದೇಹಕ್ಕೆ ಅನ್ನೋದು ಅರಿವು ಮೂಡ್ಸಾಕ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಮೇಡಮ್, ಇನ್ನು ಯಾವುದೇ ಒಂದು ವಿಶೇಷ ದಿನವನ್ನ ಆಚರಣೆ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಥೀಮ್, ಘೋಷವಾಕ್ಯ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು 2025ರ ಘೋಷವಾಕ್ಯ ಏನು? ಈ ವರ್ಷದ ಥೀಮ್ ಇದೆ ರೀ, ಅನ್ಮಾಸ್ಕಿಂಗ್ ದ ಅಪೀಲ್, ಎಕ್ಸ್ಪೋಸಿಂಗ್ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಆನ್ ಟೊಬ್ಯಾಕೋ ಅಂಡ್ ನಿಕೋಟಿನ್ ಪ್ರಾಡಕ್ಟ್ಸ್. ಅಂದ್ರೆ ಬೇಸಿಕಲಿ ಇವು ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳು ಫ್ಯಾಕ್ಟ್ರೀಸ್ ಇದೆಯಲ್ಲ, ಸೊ ಅದು ಉದ್ಯಮ ಮೇಲೆ ಅವು ಏನು ಟ್ಯಾಕ್ಟಿಕ್ಸ್, ಈಗ ಏನಾದರೂ ನಾವು ಪ್ರಾಡಕ್ಟ್ಸ್ ನಾವು ಸೇಲ್ ಮಾಡ್ಬೇಕಂತಂದ್ರೆ ಚಲೋ ಇದ್ದಿದ್ದು ಪ್ರಾಡಕ್ಟ್ಸ್ ಅಂತರೂ ಎಲ್ಲರೂ ಅದನ್ನ ಪ್ಯಾಕೇಜಿಂಗ್ ನೋಡ್ತಾರೋ, ಎಲ್ಲ ಇದು ಮಾಡ್ತಾರೆ, ಅದನ್ನ ಇದು ಮಾಡ್ತಾರೆ. ಹಾನಿಕಾರಕ ಪ್ರಾಡಕ್ಟ್ಸ್ ನೀವು ಅದನ್ನ ಸೇಲ್ ಮಾಡಕ್ಕೆ ಒಂದು ಸ್ವಲ್ಪ ಏನಾದರೂ ನೀವು ಟ್ಯಾಕ್ಟಿಕ್ಸ್ ಉಪಯೋಗ ಮಾಡಬೇಕು. ಸೇಮ್ ಇವ್ರು ಏನು ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಅದನ್ನು ಉಪಯೋಗಿಸ್ತಾರಲ್ಲ, ಅದ್ರ ಮೇಲೆ ತಡೆಗಟ್ಟಕ್ಕೆ ದಿಸ್ ಇಸ್ ದ ಅವೇರ್ನೆಸ್ ಕ್ರಿಯೇಟೆಡ್. ಮೇಡಮ್, ಈಗ ತಾವು ಹೇಳಿದ್ರಿ ಈ ವರ್ಷದ ಥೀಮಿನ ಅನ್ವಯ ಅವರು ಕೆಲವೊಂದಷ್ಟು ತಂತ್ರಗಳನ್ನ ಬಳಸ್ತಾರೆ ತಂಬಾಕು ಕಂಪನಿಗಳು ಅಂತ. ಯಾವ ರೀತಿ ತಂತ್ರಗಳನ್ನ ಬಳಸ್ತಾರೆ ಅಂತ ಅದು ಆಕರ್ಷಕವಾಗಿ ಕಾಣೋದಕ್ಕೆ? ಬೇಸಿಕಲಿ ಈಗ ಟೊಬ್ಯಾಕೋ ಇಂಡಸ್ಟ್ರಿ ಮೇನ್ ಟಾರ್ಗೆಟ್ ಸಣ್ಣ ಹುಡುಗರು. ಈಗ ನೀವು ಅಂತಿರ್ಬೋದು, ಮೇಡಮ್ ಸಣ್ಣ ಹುಡುಗರು ಅಂತರೂ ಏನು ಉಪಯೋಗಿಸಂಗಿಲ್ಲ. ಪೈಲಾ ನಾವು ನೋಡ್ತಿದ್ದೇವೆ, ನಮ್ಮ ಹಿರಿಯರು ಎಲ್ಲರೂ ಬಹುತೇಕ 20 ವರ್ಷ ಆದ್ಮೇಲೆ ಅದು ಉಪಯೋಗಿಸ್ತಿದ್ರು. ಅದು ಊಟ ಆದ್ಮೇಲೆ ಕಟ್ಟಿ ಮೇಲೆ ಕುಂತ ತಿನ್ನಾಕ ಅಥವಾ ಉಪಚನ ಆಗ್ಲಿ ಅಂತ ತಿನ್ನಕ್. ಈಗ ಏನಿಲ್ಲ, ಈಗ ಎಲ್ಲಾರು ರೀ ಸಣ್ಣ ಹುಡುಗರದಿಂತ್ರ ವಯಸ್ಸಾಗಿದ್ದವ್ರು ಉಪಯೋಗಿಸ್ತಾರ. ನಮ್ಮ ಪ್ರಕಾರ ನನ್ನ ಕಡೆ ಬಂದಿದ್ದವ್ರು 14 ವರ್ಷದಿಂತ್ರ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆನೂ ಸ್ಟಾರ್ಟ್ ಮಾಡ್ಬೋದು, ಬಟ್ ಸಣ್ಣ ವಯಸ್ಸಿಂತ್ರ ಅವ್ರು ತಿನ್ನಾಕ ಶುರು ಮಾಡ್ತಾರೆ. ಸೊ ದ ಮೇನ್ ಅಟ್ರಾಕ್ಟಿವ್ ಅವ್ರದ್ದು ಬಿಸ್ನೆಸ್ ಇಸ್ ಸ್ಕೂಲ್ ಚಿಲ್ಡ್ರನ್, ಕಾಲೇಜ್ ಹುಡುಗರು. ಸೊ ಅವ್ರನ್ನ ಹೆಂಗೆ ಅಟ್ರಾಕ್ಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಪ್ಯಾಕೇಜಿಂಗ್ ಅಥವಾ ಹೆಂಗೆ ಅಟ್ರಾಕ್ಟ್ ಮಾಡೋದು. ಮೇನ್ ಇಸ್ ಅಡ್ವರ್ಟೈಸ್ಮೆಂಟ್. ಈಗ ನಾವೆಲ್ಲರೂ ಅಡ್ವರ್ಟೈಸ್ಮೆಂಟ್ ನೋಡ್ತೇವ್ರಿ. ಸೊ ಹೆಂಗೆ ಅಟ್ರಾಕ್ಟ್ ಮಾಡೋದಂದ್ರೆ ಹೀರೋಯಿನ್ಸ್ ಅವ್ರನ್ನ ಇದು ಮಾಡ್ತಾರೆ. ಸೊ ಎಸ್, ಇವೆಲ್ಲ ಟೀನೇಜರ್ಸ್ಗೆ ಅವ್ರೆಲ್ಲ ಮೇನ್ ರೋಲ್ ಮಾಡೆಲ್ಸ್ ಅಥವಾ ಅವ್ರ ಗತೆ ನಾವು ಆಗಬೇಕು. ನಡಿ ನಾವು ತಂಬಾಕು ತಿನ್ನೋದಂತ್ರ ನಾವು ಹಿಂಗೆ ಆಗ್ತೇವಿ, ನಾವು ಕೂಲ್ ಆಗಬೇಕು, ನಾವು ಸಿಗರೇಟ್ ಸೇದೋದಂತ್ರ ಎಸ್ ಅವ್ರ ಗತೆ ಆಗ್ತೇವೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇರ್ತೈತಿ. ಸೊ ಅದು ಒಂದು ಇದು ಇರ್ತೈತಿ. ಅಲ್ಲಿ ಪ್ಯಾಕೇಜಿಂಗ್ ಈಗ ಸಾದಾ ಒಂದು ಯಾವ್ದಾರ ಅರ್ವಿ ಪ್ಯಾಕೆಟ್ ಅಥವಾ ನಿಮ್ದು ಕ್ಲಾತ್ ಮೇನ್ ಸಾದಾ ಪೇಪರ್ ಪ್ಯಾಕೆಟ್ನಾಗ ಹಾಕಿದ್ರೆ ಯಾರು ಅಟ್ರಾಕ್ಟಿವ್ ಅಲ್ಲ. ಅದು ಕಲರ್ಫುಲ್ ಇತ್ತು, ಇದಿತ್ತಂದ್ರೆ ಅದು ಅಟ್ರಾಕ್ಟಿವ್ ಇರ್ತೈತ್ರಿ. ಈಗ ನೀವು ನೋಡ್ರಿ ಪಾನ್ಪಟ್ಟಿ ಅಂಗಡಿಯಾಗ ಅಂತೂ ಫುಲ್ ಅಗದಿ ಅದನ್ನ ಹಾರ ಹಾಕಿದಂಗೆ ಎಲ್ಲಾ ಡಿಸ್ಪ್ಲೇ ಮಾಡಿರ್ತಾರು. ಸೊ ಅದು ಡಿಸ್ಪ್ಲೇ ನೋಡಿದ್ಮೇಲೆ ನಮಗೂ ಅರೇವಾ ಎಷ್ಟು ಕಲರ್ಫುಲ್ ಕಾಣತೈತಿ, ಲೆಟ್ ಸಿ ಹೋಗಿ ನೋಡೋನು ಅನ್ನೋದು ಒಂದು ಇದಿರ್ತೈತಿ. ಸೊ ಸಣ್ಣ ಹುಡುಗರು ಅಲ್ಲಿ ಹೋಗಿ ನೋಡ್ತಾರ್ರಿ ಏನೇನೈತಿ. ಆಮೇಲೆ ಡಿಸ್ಪ್ಲೇ ಅಗದಿ ಚಂದಂಗೆ ಡಿಸ್ಪ್ಲೇ ಮಾಡ್ತಾರ ಅವರು. ಸೊ ಆ ಡಿಸ್ಪ್ಲೇ ಈಸ್ ಒನ್ ಥಿಂಗ್ ವೇರ್ ಸಣ್ಣ ಹುಡುಗರು ಆರ್ ಅಟ್ರಾಕ್ಟೆಡ್. ಆಮೇಲೆ ಅದಲ್ದ ಫ್ಲೇವರಿಂಗ್ ಏಜೆಂಟ್ಸ್ ಹಾಕ್ತಾರೋ. ಈಗ ನಿಕೋಟಿನ್ ಸಚ್ ತಂಬಾಕ್ ತಿಂದವ್ರ ಅವ್ರು ಅಂತಾರ ಒಗರ್ ಇರ್ತೈತಿ, ಕಹಿ ಇರ್ತೈತಿ. ಸೊ ಆ ಟೇಸ್ಟ್ ಇದ್ಮೇಲೆ ಅವ್ರಿಗೆ ಅದು ಲೈಕ್ ಆಗಂಗಿಲ್ಲ. ಸೊ ಅದನ್ನ ಫ್ಲೇವರ್ ಅದನ್ನ ಕಮ್ಮಿ ಮಾಡಕ್ಕೆ ಫ್ಲೇವರಿಂಗ್ ಏಜೆಂಟ್ಸ್ ಹಾಕ್ತಾರೆ. ಆಮೇಲೆ ಫ್ಲೇವರಿಂಗ್ ಏಜೆಂಟ್ಸ್ ಅಲ್ದ ಅದನ್ನಂತ್ರ ಅವ್ರಿಗೆ ಕೂಲಿಂಗ್ ಎಫೆಕ್ಟ್ ಇರ್ತೈತಿ ಅಥವಾ ಮೈಂಡ್ ಶಾಂತ ಇರ್ತೈತಿ. ಸೊ ಅದನ್ನೆಲ್ಲ ಇದು ಮಾಡಾಕು. ಆಮೇಲೆ ಡಿಸೈನ್ಸ್ ಓಕೆ, ಇಲ್ಲಿ ಅಂತರೂ ಓಕೆ ನಮ್ದು ತಂಬಾಕು ತಿನ್ನೋದು ಮತ್ತು ಸೇದೋದಿದೆ. ವೆಸ್ಟರ್ನ್ ಕಂಟ್ರೀಸ್ ಒಳಗೆ ಕ್ಯಾಂಡೀಸ್ ಇರ್ತೈತಿ, ನಿಕೋಟಿನ್ ಕ್ಯಾಂಡೀಸ್ ಇರ್ತಾವು, ಆಮೇಲೆ ಸಿಗರೇಟ್ಸ್ ಇರ್ತೈತಿ. ಸೊ ಇದೆಲ್ಲ ಬೇಸಿಕಲಿ ಇವೆಲ್ಲ ತಂತ್ರಗಳನ್ನು
ಉಪಯೋಗ ಮಾಡ್ತಾರೆ. ಮೇಡಮ್, ಎಲ್ಲ ತಂತ್ರಗಳನ್ನು ಉಪಯೋಗ ಮಾಡ್ತಾರೆ ಆಯ್ತು. ಈಗ ಏನಾಗುತ್ತೆ ಅಂದ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಅದ್ರ ಮೇಲೇನೆ ಇರುತ್ತೆ. ಆದ್ರೂ ಕೂಡ ಅದಕ್ಕೆ ಅಷ್ಟು ಆಕರ್ಷಿತರಾಗಿ ಒಂದಿನ ತಿಂದ ತಕ್ಷಣ ದಿನ ತಿನ್ಬೇಕು ಅನ್ಸುತ್ತಲ್ಲ, ಅಂತದ್ದೇನಿರುತ್ತೆ ಮೇಡಮ್ ಅದರಲ್ಲಿ? ಬೇಸಿಕಲಿ ತಂಬಾಕು ನಾ ಹೇಳ್ದಂಗೆ ಸ್ಮೋಕಿಂಗ್ ಇದೆ, ಸೇದೋದು, ಆಮೇಲೆ ತಿನ್ನೋದು. ಈಗ ನಮ್ಮ ಕಡೆ ಬೆಳಗಾವ್ ಕಡೆ ಇರೋದು ಜಾಸ್ತಿ ತಿಂತಾರೆ. ಯಾಕಂದ್ರೆ ಈ ಕಡೆ ಟಬಾಕೋ ಬೆಲ್ಟ್ ಅಂತೇವಿ ನಾವು ಬೆಳಗಾವ್. ಸೊ ಈ ಕಡೆ ಸೈಡ್ ನಿಪ್ಪಾನಿ ಸೈಡ್ ಹೋದ್ಮೇಲೆ ಎಲ್ಲಾರು ತಂಬಾಕು ಬೆಳಿತಾರ. ಸೊ ಅದರದಿಂತ್ರ ಏನಾಗ್ತೈತಿ, ಜಾಸ್ತಿ ತಿನ್ನೋದು ಜಾಸ್ತಿ ಕಂಡು ಬರ್ತೈತಿ ಇಲ್ಲಿ ಮಂದಿ. ಆಮೇಲೆ ಯಾಕೆ ತಿಂತಾರು ಅಥವಾ ಯಾಕೆ ಸೇತಾರ ಅಂತ ಈಗ ಒಂದು ನಾವು ಬೇಸಿಕಲಿ ಒಂದು ಈ ತಗೋರಿ, ಏನಾದ್ರೂ ರುಚಿ ಇತ್ತಂದ್ರ ನಮ್ಗೆ ತಿನ್ಬೇಕು ಅನಿಸ್ತೈತಿ. ಬೇಸಿಕಲಿ ಸೇಮ್ ಥಿಂಗ್ ತಂಬಾಕು ಒಳಗ್ ಗುಟ್ಕಾ, ತಂಬಾಕ್ ತಿನ್ನೋದು ಗುಟ್ಕಾ ಇರ್ಬೋದ್ರಿ, ಎಲ್ಲಿ ಅಡ್ಕಿ ತಂಬಾಕ್ ಇರ್ಬೋದು, ಬರೀ ತಂಬಾಕ್ ಸುಣ್ಣಾನು ತಿನ್ಬೋದು, ಅಥವಾ ತಿನ್ನೋದು ಅಷ್ಟ ಅಲ್ಲ ಹಲ್ಲುನು ತಿಕ್ಕೋತಾರ್ರಿ ಅದರದಿಂತ್ರ. ಅದನ್ನ ಪುಡಿ ಮಾಡಿ ಅದನ್ನ ಸುಟ್ಟಿ ಅದನ್ನ ಹಲ್ಲು ತಿಕ್ಕೋತಾರು. ಆಮೇಲೆ ಅದರದ್ದು ವಾಸನಿನೂ ತಗೋತಾರು. ಇದು ಒಂದಾಯ್ತು. ಆಮೇಲೆ ಸೇದೋದಂತಂದ್ರೆ ಬೀಡಿನೂ ಸೇತಾರು, ಆಮೇಲೆ ಸಿಗರೇಟ್ ಸೇತಾರು, ಹುಕ್ಕಾ ಸೇತಾರು. ಹುಕ್ಕಾ ಈಗ ಎಲ್ಲಾ ಯಂಗ ಜನರೇಷನ್ ಅದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ, ಹುಕ್ಕಾ ಬಾರ್ಸ್ ಅನ್ನೋದು. ಅದು ಮತ್ತಲ್ಲಿ ಡಿಸ್ಪ್ಲೇ ಮಾಡ್ತಾರ ಕಿ ಇಟ್ ಇಸ್ ಮಿನಿಮಲ್ ನಿಕೋಟಿನ್ ಕಂಟೆಂಟ್ ಅಂತ. ಅದ್ ತಪ್ಪು ಕಲ್ಪನೆ ಐತಿ, ಅದ್ರಾಗೂ ನಿಕೋಟಿನ್ ಇರ್ತೈತಿ. ನೀವು ಸ್ವಲ್ಪ ಅಗದಿ ಕಮ್ಮಿ ಅಮೌಂಟ್ನಾಗ ತಗೋರಿ, ಜಾಸ್ತಿ ಅಮೌಂಟ್ನಾಗ ತಗೋರಿ, ತಂಬಾಕು ಒಮ್ಮೆ ದೇಹಕ್ಕೆ ಹೋತಂದ್ರ ಅದು ಒಳಗೆ ಹೋದಂಗನ. ಸೊ ಅದೊಂದಿದೆ. ಸೊ ನಿಮ್ದು ಕ್ವಶನ್ ಏನಿದೆ ಕಿ ಯಾಕೆ ಅದಕ್ಕೆ ಅಡಿಕ್ಟಿವ್? ತಂಬಾಕೊಳಗೆ ಒಂದು ನಿಕೋಟಿನ್ ಅನ್ನೋದು ಒಂದು ಮಾದಕ ವಸ್ತು ಇರ್ತೈತಿ, ದಟ್ ಇಸ್ ಕೆಮಿಕಲ್. ಅದು ಎಷ್ಟು ಅಡಿಕ್ಟಿವ್ ಅಂದ್ರೆ ರೀ, ಹೆರೋಯಿನ್ ಕೊಕೇನ್ಕಿಂತ 32% ಅಡಿಕ್ಟಿವ್ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ, ಊಟ ನಾವು ದಿವ್ಸಕ್ಕೆ 3 ಹೊತ್ತು ಊಟ ಮಾಡ್ತೀವಿ, ಒಪ್ಕೋತೀರಿ? ಸೊ ಊಟ ನಿಮ್ಗೆ ಕರೆಕ್ಟ್ ಟೈಮ್, ಮುಂಜಾನೆ 8:00 ನೀವು ನಾಷ್ಟ ಮಾಡ್ತೀರಿ ಅಂದ್ರೆ ನಾಷ್ಟ ಟೈಮ್ಗೆ ಇದಾಗ್ತೈತಿ. ಆಮೇಲೆ ಮಧ್ಯಾಹ್ನ ಮಾಡ್ತೀರಿ ಅಂದ್ರೆ ಮಧ್ಯಾಹ್ನ. ಸೊ ಸೇಮ್ ಥಿಂಗ್ ತಂಬಾಕು ತಿನ್ನೋದಂದ್ರೆ ಏನಾಗ್ತೈತ್ರಿ, ಅದು ನಿಕೋಟಿನ್ ಹೋಗಿ ನಮ್ಮ ಮೆದುಳಿಗೆ ಅಂಟ್ಕೋತೈತಿ. ಸೊ ಅದು ಪ್ರತಿ ಸಲ ತಿಂದಾಗ ಅದು ಹೋಗಿ ನಮ್ಮ ಮೆದುಳಿಗೆ ಸ್ಟಿಮ್ಯುಲೇಟ್ ಮಾಡಿದಂಗೆ ನಾವು ಅಗದಿ ಯಾರು ತಂಬಾಕು ತಿಂತಾರಲ್ಲ ಅಗದಿ ಆಕ್ಟಿವ್ ಇರ್ತಾರು, ನಿದ್ದಿ ಬರಂಗಿಲ್ಲ, ಆಮೇಲೆ ಅವ್ರಿಗೆ ಬಾಯಾಗ ಹಾಕೊಂಡ್ಮೇಲೆ ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತೈತಿ. ಸೊ ಅದರದಿಂತ್ರ ಅದು ಅಡಿಕ್ಟಿವ್ ಸಬ್ಸ್ಟೆನ್ಸ್ ತಿಂತ್ರ ಪ್ರತಿ 2 ತಾಸು ಅಥವಾ ಪ್ರತಿ 1 ತಾಸಿಗೆ ಅವ್ರು ಯಾರು ತಿಂತಾರಲ್ಲ ಅವ್ರಿಗೆ ಅದು ಬೇಕು ಅನ್ಸೋದು ಆಸೆ ಶುರು ಆಗ್ತೈತಿ. ಇದರದಿಂದ್ರ ದಿವ್ಸಕ್ಕೆ 2 ಸಲ ತಿನ್ನೋದು 4 ಸಲ ಆಗ್ತೈತಿ, 4 ಸಲ ಇದಂತ್ರ 8 ಸಲ. ಆಮೇಲೆ ಅದು ಹಂಗೆ ಅಡಿಕ್ಷನ್ ಬೆಳ್ಕೋತ ಹೋಗ್ತೈತಿ. ಇನ್ನು ಮೇಡಮ್, ಈ ಒಂದು ರೀತಿಯ ತಂತ್ರಗಳಿಂದಾಗಿ ಯುವ ಜನರಲ್ಲಿ ಈ ತಂಬಾಕು ಸೇವನೆ ಏನಾದ್ರೂ ಹೆಚ್ಚಾಗ್ತಾ ಇದೆಯಾ? ಎಸ್, ಹೆಚ್ಚಂತರೂ ಆಗ್ತೈತ್ರಿ. ಯಾಕಂದ್ರೆ ಒಬ್ರು ನೋಡಿ ಒಬ್ರಂತರೂ ಮಾಡ್ತಾರೋ, ಅವ್ರಿಗೆ ನೋಡೋದಿರ್ತೈತಿ. ಈಗ ಗ್ರೂಪ್ ಆಫ್ ಹುಡುಗರು ಇರ್ತಾರೋ, ಅದ್ರಾಗ ಒಬ್ರು ಯಾರಾದ್ರೂ ಟ್ರೈ ಮಾಡ್ತಾರೋ. ಈಗ ಎಷ್ಟೋ ಮಂದಿ ಪೇಷಂಟ್ಸ್ ನನ್ನ ಕಡೆ ಬರ್ತಾರ್ರಿ. ಅವ್ರು ಕೇಳಿದಾಕಿ ತಂಬಾಕು ಎದಕ್ ಸ್ಟಾರ್ಟ್ ಮಾಡಿದ್ರಿ ತಿನ್ನಾಕ, ನಾವು ಫ್ರೆಂಡ್ಸ್ ಜೋಡಿ ಅನ್ನೋದು ಹೇಳ್ತಾರೋ. ಫ್ರೆಂಡ್ಸ್ ಜೋಡಿ ಅಲ್ದ, ಎಸ್ ಸ್ಟ್ರೆಸ್ ಇರ್ತೈತಿ, ಅಭ್ಯಾಸದ ಸ್ಟ್ರೆಸ್ ಇರ್ತೈತಿ, ಅದನ್ನ ಕಮ್ಮಿ ಮಾಡಾಕು, ಅಥವಾ ರಾತ್ರಿ ನಾ ಅಭ್ಯಾಸ ಮಾಡ್ತಿರ್ತೇನೆ ಅದರ ಸಲುವಾಗಿ ನಾ ತಂಬಾಕು ಉಪಯೋಗಿಸ್ತೇನೆ ಅಂತಂತ. ಸೊ ಅದರದಿಂತ್ರ ಏನಾಗ್ತೈತ್ರಿ, ಒಮ್ಮೆ ಉಪಯೋಗ ಸ್ಟಾರ್ಟ್ ಮಾಡ್ತೈತಿ, ಅದಕ್ಕೆ ಕಂಟಿನ್ಯೂ ಹಾಕೋತ ಹೋಗ್ತೈತಿ. ಆಮೇಲೆ ಸೊ ಒಬ್ರು ನೋಡಿ ಒಬ್ರು ಪಿಯರ್ ಪ್ರೆಷರ್ ಅಂತೇವಿ ನಾವು, ಒಬ್ರು ನೋಡಿ ಒಬ್ರು ಮಾಡೋದು ಅದು ಜಾಸ್ತಿ ಆಗ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ಕಿ ಜಾಸ್ತಿ ಅಂತೂ ಆಗ್ತಾ ಇದೆ. ಬಟ್ ಗೌರ್ಮೆಂಟ್ ಆಮೇಲೆ ಆಸ್ ವಿ ಹೆಲ್ತ್ ಪ್ರೊಫೆಷನಲ್ ನಾವು ಅದನ್ನು ತಡೆಗಟ್ಟಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಅದರ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತೇವೆ. ಆಮೇಲೆ ಪೇಷಂಟ್ಸ್ ನಮ್ಮ ಕಡೆ ಬಂದಾಗ ಅಥವಾ ಜಾಗೃತಿ ಮೂಡಿಸೋದು, ಕಾಲೇಜ್ ಸ್ಕೂಲಿಗೆ ಹೋಗಿ ಅವ್ರಿಗೆ ಟಬಾಕೋ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅದನ್ನು ನಾವು ಟ್ರೈ ಮಾಡ್ತಾ ಇದ್ದೇವೆ. ಸೊ ಈ ಪ್ರೋಗ್ರಾಮ್ಸ್ ಅಂತ ಏನಾಗ್ತೈತ್ರಿ, ಉಪಯೋಗ ಮಾಡೋದನ್ನು ಕಮ್ಮಿ ಆಗ್ಬಹುದು. ಈಗ ಮೇಡಮ್, ತಾವು ಹೇಳಿದ್ರಿ ಈಗ ತಂಬಾಕು ಕಂಪನಿಗಳು ಏನೇನ್ ಮಾಡುತ್ತೆ, ದೊಡ್ಡ ದೊಡ್ಡ ನಟರನ್ನ ಬಳಸ್ಕೊಳ್ತಾರೆ ಅವರ ಜಾಹೀರಾತಿಗಾಗಿ. ಈ ಜಾಹೀರಾತಿನಿಂದಾಗಿ ತಾವು ಇವಾಗ ಏನಾದ್ರೂ ತಂಬಾಕು ಬಳಕೆಯನ್ನ ನಿಷೇಧ ಮಾಡಬೇಕು, ಬಳಸಬಾರದು ಅಂತ ಅವೇರ್ನೆಸ್ ಮೂಡಿಸುವಾಗ ಈ ರೀತಿ ಏನಾದ್ರೂ ಅಡ್ಡಿ ಆಗುತ್ತಾ ಈ ರೀತಿ ಜಾಹೀರಾತುಗಳು? ನಮ್ಮ ಕಡೆ ಪೇಷಂಟ್ ಬರೋದ್ರಿ ಎಷ್ಟೋ ಮಂದಿ ನಾವು ನೋಡ್ತೇವಿ, ಅವ್ರ ಇನಿಷಿಯಲ್ ಸ್ಟಾರ್ಟ್ ಮಾಡಿದ್ದು ಒಂದು ಏನಾದ್ರೂ ಕಾರಣ ಇರ್ಬೋದು, ಬಟ್ ಕಂಟಿನ್ಯೂ ಎದಕ್ ಮಾಡ್ತೀರಿ, ತಿನ್ಬ್ಯಾಡ್ರಿ ಅಂತ ಹೇಳುವಾಗ ಫಸ್ಟ್ ಸರ್ಸ್ ಆಗಿ ಲೈಕ್ ನಾರ್ಮಲ್ ಹೇಳ್ತಾರೆ, ಮೇಡಮ್ ಎಷ್ಟೊಂದು ಮಂದಿ ತಿಂತಾರ್ರಿ, ಸೊ 30 ವರ್ಷಗಟ್ಲೆ ತಿಂದವ್ರು ಅದಾರು, ಅವ್ರಿಗೆ ಏನಾಗಿಲ್ಲ, ಸೊ ನನಗೇನಾಗಂಗಿಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ಸೊ ನಾವು ಅವಾಗ ಏನು ಹೇಳೋದಂದ್ರೆ, ನಾ ಏನು ಹೇಳೋದು, ಎಲ್ಲಾರ್ದು ಒಂದು ಪ್ರತಿಯೊಂದು ವ್ಯಕ್ತಿತ್ವ ಇರ್ತೈತಿ ಅಥವಾ ಅವ್ರ ದೇಹ ಇರ್ತೈತಿ. ಸೊ ಅವ್ರ ದೇಹ ಹೆಂಗೆ ರೆಸ್ಪಾನ್ಸ್ ಮಾಡ್ತೈತಿ ಫಾರ್ ತಂಬಾಕು ಸಲುವಾಗಿ ಅದು ಗೊತ್ತಿಲ್ಲ. ಆಮೇಲೆ ಲೈಫ್ ಸ್ಟೈಲ್ನೂ ಇದಿರುತ್ತೆ. ನಾ ಪ್ರತಿ ಸಲ ನಾನು ಹೇಳ್ತೇನೆ ಕಿ ಬ್ಯಾರೆದವ್ರನ್ನ ನೀವು ಕಂಪೇರ್ ಮಾಡಬೇಡ್ರಿ. ನಮ್ಮ ಹಿರಿಯರು ತಿಂತಿದ್ರಲ್ಲ ಅವಾಗ ಅವ್ರ ಲೈಫ್ ಸ್ಟೈಲ್ ಬೇರೆ ಇತ್ತು, ಅವ್ರ ಕೆಲಸನೂ ಹಂಗೆ ಮಾಡ್ತಿದ್ರು, ಆಮೇಲೆ ಕೆಮಿಕಲ್ಸಿಗೆ ಎಕ್ಸ್ಪೋಸ್ ಇರಾಕಿಲ್ಲ. ಈಗಿನ ಜನ್ರೇಷನ್ ನಾವು ಎದ್ರ ಕುಂತ್ರ ನಾವು ಒಳಗೆ ತಗೋದು ಎಲ್ಲ ಕೆಮಿಕಲ್ಸ್, ನಾವು ಊಟದೊಳಗೂ ಕೆಮಿಕಲ್ಸ್, ಆಮೇಲೆ ಅಷ್ಟ ರೋಗಗಳು ಏನಿದೆ ಅವು ಜಾಸ್ತಿ ಆಗ್ಯದ. ಸೊ ಈಗೆಲ್ಲ ನಮ್ದು ಏನು ಲೈಫ್ ಸ್ಟೈಲ್ ಇದೆ ಎಲ್ಲ ಚೇಂಜ್ ಆಗಿದೆ. ಸೊ ಅದರದಂತ್ರ ಎಂಟೈರ್ಲಿ ಜಾಸ್ತಿ ಆಗೋದು ಅಂದ್ರೆ ಹಾನಿಕಾರಕ ಇದೆ, ಕಮ್ಮಿ ಅಂತರೂ ಆಗಂಗಿಲ್ಲ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ
ವಿಶ್ವ ತಂಬಾಕು ನಿಷೇಧ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ದಾನೇಶ್ವರಿ ಕೋಸ್ಟಿ ಅವರು. ಮೇಡಮ್, ಇನ್ನು ಈ ಒಂದು ತಂಬಾಕು ಸೇವನೆಗೆ ಸಂಬಂಧಿಸಿದಂತೆ ಈ ತಂಬಾಕು ಸೇವನೆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ, ಯಾವ ರೀತಿ ಹಾನಿಯನ್ನ ಉಂಟು ಮಾಡುತ್ತೆ ಅಂತ. ತಂಬಾಕು ತಿನ್ನೋದಂದ್ರೆ ಎಲ್ಲರೂ ಫಸ್ಟ್ ನಾನು ಕ್ವಶನ್ ಕೇಳಿದಾಗ ಕ್ಯಾನ್ಸರ್ ಅನ್ನೋದು ಹೇಳ್ತಾರೆ. ಕ್ಯಾನ್ಸರ್ ಬಿಟ್ಟು ಬೇರೆದು ಒಂದ್ ಸ್ವಲ್ಪ ಮಂದಿಗೆ ಓಕೆ ಅರಿವಿದೆ, ಬಟ್ ಇನ್ನೊಂದ್ ಸ್ವಲ್ಪ ಮಂದಿ ಇಲ್ಲ ಕ್ಯಾನ್ಸರ್ನ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ಯಾನ್ಸರ್ ತಂಬಾಕು ತಿನ್ನೋದಂತ್ರ ಫಸ್ಟ್ ನಾವು ನೋಡೋದಂತಂದ್ರೆ ಹಲ್ಲು ಹೊಲಸಾಗ್ತಾವ್ರಿ. ಹಲ್ಲು ಹೊಲಸ ಅಲ್ದ ಬಾಯಾಗಿಂದ ಏನು ಚರ್ಮ ಇರ್ತೈತಿ ಅದು ಕೆಂಪಾಗೋದು ಅಥವಾ ಬೆಳೆ ಮಚ್ಚಿ ಆಗ್ತೈತಿ. ಕಂಟಿನ್ಯೂಸ್ ಓಕೆ 1-2 ಸಲ ತಿನ್ನೋದಂದ್ರೆ ಹಲ್ಲು ಮೇಲೆ ಇಫೆಕ್ಟ್ ಆಗುತ್ತೆ. ಅಥವಾ 1 ತಿಂಗಳು ತಿನ್ರಿ 2 ತಿಂಗಳು ತಿನ್ರಿ ಅದೆಲ್ಲ ಸ್ಟೇನ್ಸ್ ಆಗುತ್ತೆ. ಫಸ್ಟ್ ಅವ್ರು ನಕ್ಕಿದ ಮೇಲೆ ಅದು ಸ್ಟೇನ್ಸ್ ಅನ್ನ ಕಾಣ್ತಾವ. ಅದಲ್ದ ಬೆಳೆ ಮಚ್ಚಿ ಕೆಂಪು ಮಚ್ಚಿ ಅಂತೂ ಇರ್ತೈತಿ. ಆಮೇಲೆ ಬಾಯಿ ಉರಿಯೋದು, ಬಾಯಿ ಏನಾದ್ರೂ ಮೆಣಸಿನ್ಕಾಯಿ ತಿನ್ರಿ ಅಥವಾ ನಾರ್ಮಲ್ ಊಟ ಮಾಡಿದ್ರು ಅವ್ರಿಗೆ ಬಾಯಿ ಉರಿಯೋದು ಸ್ಟಾರ್ಟ್ ಆಗ್ತೈತಿ. ಅದಲ್ದ ಬಾಯಿ ತೆಗ್ಯಾಕ್ ಬರಂಗಿಲ್ಲ. ಈಗ ಜಾಸ್ತಿ ಮಂದಿಗೆ ಏನ್ ಅನಿಸ್ತೈತಿ ತಂಬಾಕು ತಿನ್ನೋದಂತ್ರ ಅಥವಾ ಅಡಿಕೆ ತಿನ್ನೋದಂತ್ರ ಏನಾಗಂಗಿಲ್ಲ ಅಂತ. ಸೊ ಅದು ಕಾನ್ಸ್ಟೆಂಟ್ ತಿನ್ನೋದಂತ್ರ ಏನಾಗ್ತೈತ್ರಿ, ನಮ್ದು ಏನ್ ಗಲ್ಲದ ಮಸಲ್ಸ್ ಏನಿರ್ತಾವಲ್ಲ ಅವು ಸ್ಟಿಫ್ ಆಗಿ ಬಾಯಿ ತೆಗ್ಯಾಕ್ ಬರಂಗಿಲ್ಲ. ಬಾಯಿ ತೆಗ್ಯಾಕ್ ಬರಂಗಿಲ್ಲ ಅಂದ್ರೆ ಎಷ್ಟ್ರ ಮಟ್ಟಿಗೆ ಇರ್ತೈತೆ ಅಂದ್ರೆ ನಾನು ಮೊನ್ನೆನ ಒಂದು ಪೇಷಂಟ್ ನೋಡಿದ್ ಅವ್ರ ಮೌತ್ ಓಪನಿಂಗ್ ಏನೂ ಇರಾಕಿಲ್ಲ. ನಾರ್ಮಲ್ ಮೌತ್ ಓಪನಿಂಗ್ ಹೆಂಗಿರ್ಬೇಕು, ಬಾಯಿ ತೆಗಿಯೋದು 4 ಬಟ್ ಹೋಗ್ಬೇಕ್ರಿ. 4 ಬಟ್ ಹೋದ್ರೂ ಅದು 40 mm ಮೇಲೆ ಜಾಸ್ತಿ ಇರ್ಬೇಕು. ಇವು ಪೇಷಂಟ್ ಅಂತ ನೀವು 30 mm ಕಿಂತ ಕಮ್ಮಿ ಇತ್ತು, 35 mm ಕಿಂತ ಕಮ್ಮಿ ಇತ್ತಂದ್ರೆ ಎಸ್ ದ ಸೈನ್ಸ್ ಆಫ್ ನಾವು ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತೇವಿ. ಸೊ ಅವ್ರಿಗೆ ಬಾಯಿ ತೆಗ್ಯಾಕ್ ಬರಂಗಿಲ್ಲ, ಎಲ್ಲಾ ಗಲ್ಗಳು ಗಟ್ಟಿರ್ತಾವು. ಆಮೇಲೆ ಏನಾದ್ರೂ ತಿನ್ಬೇಕಂದ್ರೆ ಉರಿತೈತಿ, ನಾಲ್ಗಿ ಮುಂದ್ ಮಾಡಕ್ ಬರಂಗಿಲ್ಲ. ಸೊ ಇಂಥದೆಲ್ಲ ಜಾಸ್ತಿ ಆಗ್ತೈತಿ ಅದೊಂದು. ಆಮೇಲೆ ಕ್ಯಾನ್ಸರ್ ಅಂತೂ ಎಲ್ಲರಿಗೂ ಗೊತ್ತೈತ್ರಿ. ಒಮ್ಮಿಗ್ಲಿ ಅಂತೂ ಕ್ಯಾನ್ಸರ್ ಆಗೋ ಅದಕ್ಕಿಂತ ಮುಂಚೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರ್ತಾವ, ಲಕ್ಷಣಗಳು ಇರ್ತಾವ. ಅವನು ನಾವು ಯಾರು ಪೇಷಂಟ್ ಯೂಸ್ ಮಾಡ್ತಾರೋ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಅದು ಪ್ರತಿ ಸಲ ಅವ್ರು ಏನ್ ತಿಂತಾರೋ ಅಥವಾ ತಿನ್ನೋದಂತರೂ ಬಿಡ್ಬೇಕು ಅವ್ರು. ಬಟ್ ಅವ್ರದ್ದು ಓರಲ್ ಚೆಕಪ್ನು ಅಷ್ಟ ಮಹತ್ವ ಇದೆ. ಸೊ ಎವ್ರಿ 6 months ಅಥವಾ 3 ತಿಂಗಳ ಅಥವಾ ಬಾಯಾಗ ಏನಾದ್ರೂ ಅವ್ರು ವ್ಯತ್ಯಾಸ ಕಂಡಿದ್ರೆ ಅವ್ರು ಬಂದ ತಕ್ಷಣ ಡೆಂಟಲ್ ಕಾಲೇಜ್ ಅಥವಾ ಹಾಸ್ಪಿಟಲ್ಗೆ ಹೋಗಿ ಸನಿಕೆ ಯಾವ್ದಿರ್ತೈತಿ ಅಲ್ಲಿ ಹೋಗಿ ತೋರಿಸ್ಬೇಕು. ಸೊ ಇದು ಒಂದಿದೆ. ಅಲ್ದ ಬಾಯಿ ವಾಸನೆ ರೀ, ಯಾರಾದ್ರೂ ತಂಬಾಕು ತಿಂದ್ರು ಗುಟ್ಕಾ ತಿಂದ್ರ ಅವ್ರು ನಮ್ ಬಾಜುಕ್ ಬಂದ್ ನಿತ್ರ ವಾಸನೆ ಇರ್ತೈತಿ. ತಂಬಾಕು ತಿಂದಾರೋ ಅಥವಾ ಗುಟ್ಕಾ ತಿಂದಾರ ಅನ್ನೋದು ಗೊತ್ತಿರ್ತೈತಿ. ಅದಲ್ದ ವಸಡಿ ಮೇಲೂ ಅದು ಇಫೆಕ್ಟ್ ಇರುತ್ತೆ. ಸೊ ವಸಡಿದ ಏನಿರ್ತೈತಲ್ಲ ಬೋನ್ ಇರ್ತೈತಿ, ಎಲುಬು ಇರ್ತೈತಿ, ಅದು ಪಳ್ಳ ಆಗ್ತೈತಿ. ನಾವು ಆಸ್ಟಿಯೋಪೊರೋಸಿಸ್ ಅಥವಾ ವೀಕ್ ಬೋನ್ ಅಂತೀವಿ. ಸೊ ಅದ್ ಎಫೆಕ್ಟ್ ಬಾಯಾಗಾತು. ಇನ್ನು ಇಡೀ ದೇಹದ ಏನಾಗ್ತೈತ್ರಿ, ಬೋನ್ ವೀಕ್ ಆಗ್ತಾವು. ದೆನ್ ಯೂಶುವಲಿ ಲಂಗ್ ಕ್ಯಾನ್ಸರ್ ಬಗ್ಗೆನೂ ನೀವು ಕೇಳಿರಿ. ದೆನ್ ಥ್ರೋಟ್ ಕ್ಯಾನ್ಸರ್. ಆಮೇಲೆ ಬಾಕಿ ಇರೋದು ನಮ್ದು ಐಸೈಟ್ ಮೇಲೆ, ಕೂದಲ ಮೇಲೆ ಏಜಿಂಗ್ ಫಾಸ್ಟ್ ಆಗುತ್ತೆ. ಸೊ ಏಜಿಂಗ್ ಫಾಸ್ಟ್ ಅಂದ್ರೆ ಹೆಂಗ್ ಆಗ್ಬೋದು, ಈಗ ನಾರ್ಮಲ್ ತಿಂದವ್ರದ್ದು ಈಗ ನಾರ್ಮಲ್ ಅವ್ನು 40 ವರ್ಷನೇ ಅವ್ರು ಇರ್ಬೋದು, ಬಟ್ ಕಾಣಕ್ ಅವರು 60-50 ವರ್ಷನೇ ಅವ್ರು ಹಂಗೆ ಕಾಣ್ಬೋದು. ಸೊ ಇಡೀ ದೇಹಕ್ಕೆ ಇಫೆಕ್ಟ್ ಇದೆ. ಆಮೇಲೆ ಇಟ್ ಹ್ಯಾಸ್ ಎಫೆಕ್ಟ್ ಆನ್ ಹಾರ್ಟ್ ರೇಟ್, ದೆನ್ BP, ಆಮೇಲೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ನು ಇರ್ತಾವೆ. ಸೊ ಜಾಸ್ತಿ ಹಾನಿಕಾರಕ ಇದೆ ಹೊರತು ಅದು ನಮಗೆ ಒಳ್ಳೇದು ಮಾಡಂಗಿಲ್ಲ. ಈಗ ನಾವು ದೇಹದ ಬಗ್ಗೆ ಮಾತಾಡಿದ್ದೇವೆ. ಸೊ ಈಗ ನಾನು ನಿಮಗೆ ಎಕ್ಸಾಂಪಲ್ ಇನ್ನೊಂದು ಹೇಳ್ತೇನೆ ರೀ. ದೇಹದ ಅಲ್ದ ನಮ್ದು ಫೈನಾನ್ಷಿಯಲ್ಗೂ ಅದು ಎಫೆಕ್ಟ್ ಆಗ್ತೈತಿ. ಎಲ್ಲರಿಗೂ ಏನು ಅನಿಸ್ತೈತಿ, ನಾವು ತಂಬಾಕು ತಿನ್ನೋದಂದ್ರೆ ಆಕ್ಟಿವ್ ಇರ್ತೈತಿ, ನಮ್ದು ಹಸು ತಡೆಗಡ್ತೈತಿ, ನಾವು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಎಷ್ಟು ರೊಕ್ಕ ಅದ್ರ ಮೇಲೆ ಸ್ಪೆಂಡ್ ಮಾಡತ್ತಾರೋ ಅಥವಾ ಇದು ಮಾಡತ್ತಾರ. ಈಗ 1 ಪ್ಯಾಕೆಟ್ ಗುಟ್ಕಾ ತಗೋರಿ 5-15 ರೂಪಾಯಿ ಇರುತ್ತೆ, ಅಥವಾ ತಂಬಾಕು ಪ್ಯಾಕೆಟ್ 10, ಸಿಗರೇಟ್ ತಗೋರಿ 20 ರೂಪಾಯಿ ಮಟ ಇರ್ತದೆ. ಸೊ ಅವರ ಕ್ಯಾಲ್ಕುಲೇಟ್ ಮಾಡ್ಬೇಕಿ ನಾವು 1 ದಿವ್ಸ ತಿನ್ನೋದಂತ್ರ ಎಷ್ಟಿದೆ. ನಮ್ ಕಡೆ ಪೇಷಂಟ್ ಬರ್ತಾವ್ ದಿವ್ಸಕ್ಕೆ 100-200 ರೂಪಾಯಿ ತಂಬಾಕ್ ಮೇಲೆ ಖರ್ಚು ಮಾಡೋದು ಮಂದಿ ಅದಾರು. ಸೊ ವಿಚಾರ ಮಾಡ್ರಿ, ನೀವು 1 ದಿವ್ಸ ಅಷ್ಟು ತಿನ್ನೋದು ಸಲಹೆ ಅದು ನಮ್ ದೇಹಕ್ಕೆ ಉಪಯೋಗ ಇಲ್ಲ, ಹಾನಿಕಾರಕ ಇದೆ. ಅದ್ರ ಮೇಲೆ ನಾವು ಅಷ್ಟು ಪೇಷಂಟ್ ಹಾಕ್ತಾರೋ. ಸೊ ಇಡೀ ವರ್ಷದ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಅವ್ರನ್ನ ವಿಚಾರ ಮಾಡಬೇಕು. ಸೊ ಫೈನಾನ್ಷಿಯಲಿ ಆಲ್ಸೋ ಅದು ಎಫೆಕ್ಟ್ ಆಗ್ತೈತಿ. ಅದಲ್ದ ಈಗ ಮನ್ಯಾಗ ಯಾರಾದ್ರೂ ತಂಬಾಕು ತಿನ್ನೋದಂದ್ರೆ ಕ್ಯಾನ್ಸರ್ ಆಯ್ತಂದ್ರೆ ವಿಚಾರ ಮಾಡ್ರಿ. ಈಗ ನಾರ್ಮಲ್ ನಾವು ಜ್ವರ ಬಂದ್ರನ ನಾವು ಫುಲ್ ಟೆನ್ಷನ್ ಆಗಿ ಬರ್ತೇವಿ. ಇನ್ನು ಕ್ಯಾನ್ಸರ್ ಆತಂದ್ರೆ ಮನಿ ಪರಿಸ್ಥಿತಿ ಹೆಂಗಾಗ್ತೈತಿ. ಸೈಕಾಲಜಿಕಲಿ ಅವ್ರ ಪೇಷಂಟ್ ಅಂತೂ ಇಫೆಕ್ಟ್ ಇರ್ತೈತಿ. ಆಜು ಬಾಜು ಅವ್ರದ್ದು ಸರೌಂಡಿಂಗ್ ಅವ್ರ ಮಂದಿ ಏನಿರ್ತಾರೋ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೂ ಇಫೆಕ್ಟ್ ಆಗ್ತೈತಿ. ಆಮೇಲೆ ಸೋಷಿಯಲಿ ಇಂಪ್ಯಾಕ್ಟೂ ಇರ್ತೈತಿ. ಎಲ್ಲಾರು ಹೌದು ಈಗ ಏನಾದ್ರೂ ಆಪರೇಷನ್ ಮಾಡಿದ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ, ಬಟ್ ನೆಕ್ಸ್ಟ್ ಅದು ಆಪರೇಷನ್ ಮಾಡಿದ್ಮೇಲೆ ಅರ್ಧಕ್ಕರ್ಧ ಅವ್ರದ್ದು ದೌಡಿಯರ ತೆಗ್ದಿರ್ತಾರೋ ಅಥವಾ ಹಲ್ಲರ ತೆಗ್ದಿರ್ತಾರೋ, ಅವ್ರದ್ದು ಮುಖ ಪೈಲಾಗತ್ತೆ ಇರಂಗಿಲ್ಲ. ಸೊ ಒನ್ಸ್ ಅದು ಆಪರೇಷನ್ ಪೇಷಂಟ್ ಬಂದು ನಿಮ್ ಕಡೆ ಬಂದ್ರೆ ಎಲ್ಲಾರು ನೋಡ್ತಾರೆ ಏನಾಗಿದೆ. ಸೊ ಅದರದಂತ್ರ ಇಫೆಕ್ಟ್, ಸೈಕಾಲಜಿಕಲ್ ಎಫೆಕ್ಟ್ ಭಾಳ ಇರುತ್ತೆ.
ಮೇಡಮ್, ಇನ್ನು ಈ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಇದು ಒಂದು ತಂಬಾಕು ಸೇವನೆ ಏನಾದರೂ ಇದ್ರೆ ಅದು ನಾಳೆ ಹುಟ್ಟುವಂತಹ ಮಗುವಿನ ಮೇಲೆ ಏನಾದರೂ ಪರಿಣಾಮವನ್ನು ಬೀರುತ್ತೆ? ಲೋ ಬರ್ತ್ ವೇಟ್ ಇರ್ತೈತ್ರಿ. ಆಮೇಲೆ ಅವ್ರು ಯಾರು ಸಿಗರೇಟ್ ಸೇತಾರಲ್ಲ, ಅದು ಸಿಗರೇಟ್ ಸ್ಮೋಕಿಂಗ್, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್, ಡೈರೆಕ್ಟ್ಲಿ ಅವ್ರಿಗಂತೂ ಎಫೆಕ್ಟ್ ಇಲ್ಲ. ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಮನ್ಯಾಗ ಯಾರು ಸಿಗರೇಟ್ ಸ್ಮೋಕ್ ಮಾಡ್ತಾರೋ ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತಾರೆ, ಯಾರಿಗೆ ಎಫೆಕ್ಟ್ ಆಗ್ತೈತಿ. ಸೊ ಗರ್ಭಿಣಿಯವ್ರು ಏನು ಇರ್ತಾರಲ್ಲ, ಅವ್ರು ಹುಟ್ಟಿದ ಮಗು ಮೇಲೂ ಲೋ ಬರ್ತ್ ವೇಟ್ ಇರ್ತೈತಿ. ಆಮೇಲೆ ಅವ್ರಿಗೂ ಪ್ರಾಬ್ಲಮ್ ಆಗ್ತೈತಿ, ಇಡೀ ಶರೀರಕ್ಕೂ ಪ್ರಾಬ್ಲಮ್ ಇರುತ್ತೆ. ಮೇಡಮ್, ಈ ತಂಬಾಕು ಸೇವನೆಯಿಂದ ತಮ್ಮ ಕಡೆ ಬಂದಿರ್ತಾರೆ ಯಾರಾದರೂ ಅಂತ ಒಂದು ವಿಶೇಷವಾದ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ನಮಗೆ ಹೇಳ್ಬೋದಾ? ನಾವು ಎಷ್ಟು ಮಂದಿ ನೋಡ್ತೇವ್ರಿ, ಇಲ್ಲ ಸಣ್ಣ ಹುಡುಗರ್ನು ಇರ್ಬೋದು. ಓಕೆ, 12 ವರ್ಷದ ನಂಗೆ ನೆನಪಿದ್ದಂಗೆ 12 ವರ್ಷದ ಪೇಷಂಟ್ ಇತ್ರಿ. ಏನ್ ತಿಂತಿದ್ದಿ, ಬಾಯಿ ತೆಗ್ಯಾಕ ಬರವಲ್ತಾಗಿತ್ತು ಆಕೆಗೆ. ಎದಕ್ಕೂ ಅಂತಂತಂದ್ರೆ 8 ವರ್ಷದಿಂತ್ರ ಆಕಿ ಪೇಷಂಟ್ ಅಡ್ಕಿ ತಿಂತಿದ್ರು. ಎದಕ್ಕೆ ಅಡ್ಕಿ ತಿಂತಿದ್ರಿ ಅಂದ್ರೆ ಅಜ್ಜ ಅಜ್ಜಿ ಜೋಡಿ ಇರ್ತಿದ್ರು ಆ ಹುಡುಗಿ. ಆಮೇಲೆ ದಿನ ಅಜ್ಜ ಅಜ್ಜಿ ಅಡ್ಕಿ ತಿನ್ನೋ ಜೋಡಿ ಆ ಹುಡುಗಿನೂ ತಿನ್ನಾಕ್ ಸ್ಟಾರ್ಟ್ ಮಾಡಿದ್ರು, ಆ ಪೇಷಂಟ್ ತಿನ್ನಾಕ್ ಸ್ಟಾರ್ಟ್ ಮಾಡಿದ್ರು. ಅದ್ರದಿಂತ್ರ ಏನಾಯ್ತು, ಬಾಯಿ ತೆಗ್ಯಾಕ ಬರ್ಲಿಲ್ಲ. ಸೊ ಇದೊಂದು ವಿಚಾರ ಮಾಡ್ರಿ, 12ರಿಂದ 14 ವರ್ಷ ಪೇಷಂಟ್ ಒಳಗ್ ಬಾಯಿ ತೆಗ್ಯಾಕ ಬರಂಗಿಲ್ಲ ಅಂದ್ರೆ ಈಗ ಅವ್ರ ಪರಿಸ್ಥಿತಿ ಹಿಂಗಿದೆ ಅಂದ್ರೆ ಮುಂದೆ ಏನಾಗೋದು, ಇದೊಂದು ನನಗೆ ನೆನಪಿದೆ. ಆಮೇಲೆ ಇನ್ನೊಬ್ರು ಪೇಷಂಟ್ ಕ್ಯಾನ್ಸರ್ ಆಗಿದೆ, ಕ್ಯಾನ್ಸರ್ ಆಗಿ ಫುಲ್ ಎಲ್ಲಾ ಸೋರಾತೈತಿ ಅದು ಕ್ಯಾನ್ಸರ್ ಇದ್ರದಿಂತ್ರ. ಆದ್ರ ಮನುಷ್ಯ ತಂಬಾಕ್ ತಿನ್ನೋದು ಬಿಟ್ಟಿರಾಕಿಲ್ಲ. ಯಾಕ್ರಿ, ಹೆಂಗಾದ್ರೂ ನಾ ಮ್ಯಾಲೆ ಹೋಗೋದನ್ನ ಐತ್ರಿ, ಸೊ ತಿಂದ್. ಸೊ ಆದ ಕಲ್ಪನೆ, ತಪ್ಪು ಕಲ್ಪನೆ ಇರಬಾರ್ದು. ಸೊ ಅವಾಗ ನಾವು ಏನ್ ಹೇಳೋದಂತಂದ್ರೆ, ಓಕೆ ಎಲ್ಲಾರು ನೀವು ಮ್ಯಾಲೆಂತ್ರ ಹೋಗೋದಿತ್ತಂದ್ರ ಆರಾಮ್ ಹೋಗೋದು ಇದಲ್ಲ. ನೀವು ಅಗದಿ ನೆರಳಾಡಿ ತಿನ್ನಾಕ ಬರಂಗಿಲ್ಲ, ಆಮೇಲೆ ಕುಡಿಯಾಕ ನೀರಿನ ಗತಿ ಇರಂಗಿಲ್ಲ, ಹಂಗ್ ಮಾಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಮೇಡಮ್, ಈಗ ತಂಬಾಕು ಪ್ಯಾಕ್ಗಳ ಮೇಲೆ ಆಕರ್ಷಕವಾಗಿ ಬರೆದಿರ್ತಾರಲ್ವಾ, ಇದು ಕೇವಲ ಆಕರ್ಷಣೆಗೆ ಮಾತ್ರ ಅಂತ ಈ ಕಂಪನಿಗಳು ಕೆಲವೊಂದು ತಂತ್ರಗಳನ್ನ ಬಳಸುತ್ತೆ ಅಂತ ಹೇಳಿ, ಈಗ ತಮ್ಮಲ್ಲಿ ಬಂದಂತಹ ಪೇಷಂಟ್ಗಳಿಗೆ ಯಾವ ರೀತಿ ಮನವರಿಕೆಯನ್ನ ಮಾಡ್ಕೊಡ್ತೀರಾ ತಾವು? ಓಕೆ, ನಾವು ಪೇಷಂಟ್ ನಮ್ಮ ಕಡೆ ಬಂದಾಗ್ರಿ ನಾನು ಫಸ್ಟ್ ಕ್ವಶನ್ ಕೇಳೋದು, ತಂಬಾಕು ಪ್ಯಾಕೆಟ್ ಏನಾದರೂ ನೋಡಿರಿ, ಗುಟ್ಕಾ ಪ್ಯಾಕೆಟ್ ಅದ? ಅವ್ರಂತಾರೆ ಇಲ್ರಿ ನಾವು ನೋಡಂಗಿಲ್ಲ ಅಂತ. ಯಾಕ ಅಂತ ಫಸ್ಟ್ ಕೇಳಿದ್ಮೇಲೆ, ಇಲ್ರಿ ಅದ್ರ ಮೇಲೆ ಅದು ಚಿತ್ರ ಇರ್ತೈತ್ರಿ, ನೋಡಕ್ ಆಗಂಗಿಲ್ಲ. ಸೊ ಫಸ್ಟ್ ನಾ ಕ್ವಶನ್ ಕೇಳೋದಂದ್ರೆ, ನಿಮಗೆ ಆ ಚಿತ್ರನ ನೋಡಕ್ ಆಗಂಗಿಲ್ಲ, ಸೊ ನೀವು ಆ ಪರಿಸ್ಥಿತಿ ನೀವು ವಿಚಾರ ಮಾಡಿರೇನ ಅಂತ ಕೇಳಿದಾಗ, ಆ ಟೈಮ್ಗೆ ಅವ್ರಿಗೆ ಫುಲ್ ಇಲ್ರಿ ಮೇಡಮ್ ಅದನ್ನೆಲ್ಲ ನೋಡೋದು ಬೇಡ, ನಮಗ್ ಮೇನ್ ಅಂದ್ರೆ ಆ ಟೈಮ್ಗೆ ನಮಗ್ ಕೆಲಸ ಮುಂದೆ ಸಾಗಿಸ್ಬೇಕು. ಅದಕ್ಕೆ ಸೊ ಫಸ್ಟ್ ನಾವು ಏನು ಹೇಳೋದಂತಂದ್ರೆ ರೀ, ಟಬ್ಯಾಕೋದು ಇದ್ರ ಮೇಲೆ ಅಲ್ಲ, ಗೌರ್ಮೆಂಟ್ ಕಾಟ್ಪಾ ಆಕ್ಟ್ ಪ್ರಕಾರ ಅದು ನಾವು ಸೇಲ್ ಏನ್ ಮಾಡ್ತೈತಲ್ಲ ತಂಬಾಕು ಪ್ಯಾಕೆಟ್, ಅದ್ರ ಮೇಲೆ ಮೋರ್ ದೆನ್ 50% ಅದ್ರ ಕಂಟೆಂಟ್ ಇರಬೇಕು, ಬರೀಬೇಕು. ಆಮೇಲೆ ಅದು ಸ್ಮೋಕಿಂಗ್ ಇಸ್ ಆರ್ ತಂಬಾಕ್ ಇಸ್ ಹಾನಿಕಾರಕ, ನಮ್ ದೇಹಕ್ಕೆ ಹಾನಿಕಾರಕ ಅಂತ ಅನ್ನೋದು ಅದು ಇದು ಇರ್ತೈತಿ. ಟಬ್ಯಾಕೋ ಕಿಲ್ಸ್ ಅನ್ನೋದನ್ನು ಇರ್ತೈತಿ, ಟಬ್ಯಾಕೋ ಕಾಸಸ್ ಕ್ಯಾನ್ಸರ್ ಅನ್ನೋದು, ಇವೆಲ್ಲ ಬರ್ದಿರ್ತಾರು. ಬಟ್ ಆ ಚಿತ್ರಾನು ನೋಡಂಗಿಲ್ಲ, ಅದು ಬರ್ದಿದ್ದೂ ನೋಡಂಗಿಲ್ಲ. ಅವ್ರು ಡೈರೆಕ್ಟ್ ಫುಲ್ ಪ್ಯಾಕೆಟ್ ಹರಿದ್ ಬಾಯಾಗನೇ ಇರ್ತೈತಿ. ನನ್ಗೆ ಇನ್ನೂ ಒಂದು ಇನ್ಸ್ಟೆಂಟ್ ನೀವು ಕೇಳಿದ್ರಿ ಪೇಷಂಟ್ ಬಗ್ಗೆ, ನೀವು ನೋಡಿ, ನಾವು ಟ್ರೈನ್ಯಾಗ ಟ್ರಾವೆಲ್ ಮಾಡ್ತಾ ಇದ್ದೆ, ನನ್ನ ಮುಂದನ ಹುಡುಗರು ಕುಂತಿದ್ರು. ಆಮೇಲೆ ಅವ್ರು ಆ ಪ್ಯಾಕೆಟ್ ಹರಿಯೋದು, ಆಮೇಲೆ ಈಗ ಹೆಂಗ್ ಮಾಡಿದ್ರು, ದೇ ಬ್ಯಾಂಡ್ ಗುಟ್ಕಾ ಕನ್ಸಂಪ್ಷನ್. ಸೊ ಈಗ ತಂಬಾಕು ಒಂದು, ಆಮೇಲೆ ಪಾನ್ ಮಸಾಲ ಬ್ಯಾರೆ ಪ್ಯಾಕೆಟ್ ಇರ್ತಿತ್ತು ನೋಡು. ಸೊ ಅದನ್ನ ಎರಡು ಮಿಕ್ಸ್ ಮಾಡಿ ತಿಂತಿದ್ರು. ಅದನ್ನ ಎಷ್ಟು ಚಂದಂಗೆ ಹರಿದ್ರು, ಅದನ್ನ ಮಿಕ್ಸ್ ಮಾಡಿರೋ, ಆಮೇಲೆ ಕೆಳಗೆ ಒಂದ್ ಸ್ವಲ್ಪ ಅವ್ರ ಅರ್ವಿ ಮೇಲೆ ಬಿತ್ತು, ಅದನ್ನೂ ವೇಸ್ಟ್ ಮಾಡ್ಲಿಲ್ಲ. ಅವ್ರು ತಗೊಂಡು ಅದನ್ನ ಅಗದಿ ಸ್ವಚ್ಛಂಗೆ ಅದನ್ನೆಲ್ಲ ತಿಕ್ಕಿ ಅವ್ರ ಬಾಯಾಗ ಹಾಕೋದು, ಅದ್ ನೋಡಿ ಅಲ್ಲ ನನಗ್ ಕೇಳಿದೇನೆ, ನೀವು ಎಷ್ಟು ರೊಕ್ಕ ವೇಸ್ಟ್ ಮಾಡಿ. ಓಕೆ, ಅದು ಇಂಟ್ರಾಕ್ಷನ್ ಇತ್ತು ಅವ್ರ ಜೋಡಿ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ಲೈಕ್ ನೀ ಯಾಕೆ ಕೇಳಾತಿ ಅನ್ನೋ ಅವ್ರದ್ದು ಎಕ್ಸ್ಪ್ರೆಷನ್ಸ್ ಇತ್ತು. ಸೊ ದೇ ಡೋಂಟ್ ವಾಂಟ್ ಟು ವೇಸ್ಟ್. ಅವ್ರು ಇಷ್ಟು ರೊಕ್ಕ ಕೊಟ್ಟೆ ಅಂದ್ಮೇಲೆ ನಾವು, ಆಮೇಲೆ ನಾನು ಎಷ್ಟೋ ಮಂದಿ ನೋಡ್ತೇವ್ರಿ, ಬಾಯಾಗ ಹಾಕೊಂಡ್ಮೇಲೆ ಅವ್ರು ಗುಗ್ಳೋದ್ ಹತ್ತೈತಂತ ಅವ್ರು ಮಾತಾಡಂಗಿಲ್ಲನು, ಬಾಯಾಗ ಅದು ಅರ್ಧ ತಾಸು ಗಟ್ಲೆ ಇರ್ತೈತಿ, ಅವ್ರು ಊಟಾನು ಮಾಡಂಗಿಲ್ಲ, ಅವ್ರು ಮಾತಾಡಂಗಿಲ್ಲನು, ಬರ್ರೇ ಅವ್ರ ಮುಖ ಸೊನ್ನಿ ಮೇಲೆ ಅವ್ರು ಮಾತಾಡ್ತಾರು. ಸೊ ಇದೆಲ್ಲ ಅವ್ರಿಗೆ ಅಡಿಕ್ಟ್ ಆಗ್ಬಿಡ್ತದೆ. ಅವ್ರಿಗೆ ಅದನ್ನ ಒಂದು ಕ್ವಶನ್ ಇಷ್ಟ ಕೇಳೋದಕ್ಕೆ, ಇಷ್ಟೆಲ್ಲ ಗೊತ್ತಿದ್ರು ನೀವು ಯಾಕೆ ತಿಂತೀರಿ ಅಂದಮೇಲೆ ನಾವು ಎಡಿಕ್ಟೆಡ್. ಸೊ ಎಡಿಕ್ಟೆಡ್, ಸೊ ಅದರದಿಂತ್ರ ನೀವು ಹೊರಗೆ ಬರೋದು ಪ್ರಯತ್ನ ಮಾಡಬೇಕು. ಸೊ ಪ್ರಯತ್ನ ಮಾಡಕ್ಕಂತರೂ ಎಲ್ಲ ಸೌಲಭ್ಯಗಳು ಇದೆ, ಬಟ್ ಅವ್ರಿಗೆ ಗೊತ್ತಿರ್ಬೇಕಿ ನಾವು ಹೆಂಗೆ ಹೊರಗೆ ಬರ್ಬೇಕು ಅನ್ನೋದು. ಸೊ ಜಾಸ್ತಿ ಮಂದಿಗೆ ಎಲ್ಲ ಹಳ್ಳಿ ಒಳಗದು ನೋಡ್ತೇವ್ರಿ, ಅವ್ರು ಅಂತಾರೆ ಇಲ್ರಿ ನಾವು ತಿಂತೇವಿ, ಬಟ್ ನಮಗೆ ಹೆಂಗೆ ಅದನ್ನು ಬಿಡೋದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅವೇರ್ನೆಸ್, ಆ ಟೈಮ್ಗೆ ನಾವು ಏನಂತೇವೆ, ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಅವ್ರಿಗೆ ಗೊತ್ತಿರ್ಬೇಕಿ ಅದ್ರ ಅವೇರ್ನೆಸ್ ಪ್ರೋಗ್ರಾಮ್ ಏನಾಗ್ತೈತಿ, ಆಮೇಲೆ ಬಿಡಾಕೂ ಹಾದಿ ಇದೆ, ನೀವು ಟ್ರೈ ಮಾಡ್ಬೋದು ಅನ್ನೋದು ಇರ್ಬೋದು. ಆಮೇಲೆ
ಆಮೇಲೆ ಪೇಷಂಟ್ಸ್ಗಳ್ಗೆ ನಾವು ಹೇಳ್ತೈತಿ ತಿನ್ನೋದು ಬಿಡ್ರಿ, ಆ ಪೇಷಂಟ್ ಪರಿಸ್ಥಿತಿ ಹಿಂಗೈತೆ ಅಂತಂದ್ರೆ ನೀವು ತಿನ್ನೋದ್ರಂತ್ರ ಏನು ಫಾಯ್ದಾ ಇಲ್ಲ. ಆ ಟಬ್ಯಾಕೋ ಪ್ಯಾಕೆಟ್ಸ್ ನೀವು ಅಟ್ರಾಕ್ಟ್ ಆಗಿ ನೀವು ತಿನ್ನತ್ತೀರಿ, ನಿಮಗ್ ಫಾಯ್ದಾ ಇಲ್ಲ. ಕಂಪ್ನಿ ಯಾರು ಉತ್ಪನ್ನ ಮಾಡ್ತೈತೆ ಅವ್ರಿಗೆ ಫಾಯ್ದಾ ಇದೆ. ಸೊ ಅದನ್ನ ಅವ್ರಿಗೆ ನಾವು ಹೇಳ್ತೇವಿ. ಸೊ ಬೇಸಿಕಲಿ ನಾವು ಫಾಲೋ ಮಾಡೋದು 5 A's ಅಂತ ಹೇಳ್ತೇವ್ರಿ. ಪೈಲಾ ನಾವು ಕೇಳ್ತೇವಿ ಎಷ್ಟು ತಿಂತೀರಿ, ಅದಕ್ಕೆ ತಿಂತೀರಿ, ಏನ್ ತಿಂತೀರಿ ಅನ್ನೋದು. ಆಸ್ಕ್, ಅಡ್ವೈಸ್. ಆಮೇಲೆ ಅಡ್ವೈಸ್ ಅಂತೂ ನಾವು ಕೊಡ್ತೇವಿ. ಅಡ್ವೈಸ್ ಎಲ್ಲಾರ್ಗೂ ಹೇಳ್ತೇವಿ. ಪ್ರತಿ ಪೇಷಂಟ್ ಯಾರು ಬರ್ತಾರಕಿ ಎಲ್ಲಾರು ಡಾಕ್ಟರ್ಸ್ ಆಸ್ ಸಚ್ ಡಾಕ್ಟರ್ಸ್ ಬಿಟ್ರಿ ಮನ್ಯಾಗಿನ ಮಂದಿನೂ ನಾವು ಹೇಳ್ತೇವಿ ತಿನ್ಬ್ಯಾಡ್ರಿ ಅಂತ. ಬಟ್ ಮಂದಿಗೆ ಏನಿರ್ತೈತಿ ಅದನ್ನ ಮಾಡ್ಬೇಡ ಅಂದ ಅವ್ರಿಗೆ ಮಾಡೋದು ಜಾಸ್ತಿ ಇರ್ತೈತಿ. ಸೊ ಅಡ್ವೈಸ್ ಕೊಡ್ತೇವಿ. ಆಮೇಲೆ ಅಸಿಸ್ಟ್ ಮಾಡ್ತೇವಿ. ಅಸಿಸ್ಟ್. ತಂಬಾಕು ಬಿಡೋದಂತರೂ ಅಷ್ಟು ಸುಲಭ ಅಲ್ಲ, ಬಟ್ ನಾಟ್ ಇಂಪಾಸಿಬಲ್. ಇಟ್ ಇಸ್ ಪಾಸಿಬಲ್. ಕರೆಕ್ಟ್ ನಿಮ್ ಗೈಡೆನ್ಸ್ ಇತ್ತಂದ್ರೆ ನೀವು ಬಿಡ್ಬೋದು. ಸೊ ಅವ್ರಿಗೆಲ್ಲ ಹೆಂಗ್ ಕೌನ್ಸಿಲಿಂಗ್ ಥೆರಪೀಸ್ ಇರ್ತಾವು. ಆಮೇಲೆ ಚಿವಿಂಗ್ ಗಮ್ಸ್, ನಿಕೋಟಿನ್, ಎಲ್ಲಾರು ಅಂತಾರೆ ನಿಕೋಟಿನ್ ಚಿವಿಂಗ್ ಗಮ್ಸ್ ಇರ್ತೈತಿ. ಅದನ್ನ ಹೋಗಿ ನಾವು ಕೇಳಿದೇವ್ರಿ, ನಾವು ತಿಂದೇವಿ, ಅದಕ್ಕೆ ಇಫೆಕ್ಟ್ ಇಲ್ಲ ಅಂತಂದು. ಬಟ್ ಅದ್ರದ್ದು ಒಂದು ಪದ್ಧತಿ ಇರ್ತೈತಿ ತಿನ್ನೋದು. ಸೊ ಅದನ್ನ ನಾವು ಹೇಳ್ಕೊಡ್ತೇವಿ. ಆಮೇಲೆ ಕೌನ್ಸಿಲಿಂಗ್ ಸೆಷನ್ಸ್ ಇರ್ತಾವು ಪ್ರತಿ 15 ದಿವಸಕ್ಕೊಮ್ಮೆ. ಇಷ್ಟ ಒಂದು ಏನೋದು ಹೇಳೋದಂದ್ರ ವರ್ಷಾನ್ಗಟ್ಲೆ ತಿಂದಿರ್ತಾರ್ರಿ. ಇನ್ನು 1 ದಿವಸ ಒಳಗ 1 ತಿಂಗಳ ಒಳಗೆ ಬಿಡಂದ್ರ ಅಷ್ಟು ಕಷ್ಟ. ಸೊ ಅದು ಕ್ರಮೇಣಾಗಿ ಬಿಟ್ಕೋತ ಹೋದ್ರ ಅಂದ್ರ 1 ದಿವಸ ದೇ ವಿಲ್ ಶೋರ್ಲಿ ಕ್ವಿಟ್. ಬಟ್ ಅದ್ರ ಫಾಲೋ ಅಪ್ ಇರಬೇಕು. ಸೊ ನಾವು ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತೇವಿ. ಆಮೇಲೆ ಏನಾದ್ರೂ ವಿಡಿಯೋಸ್, ಆಡಿಯೋ ವಿಜುವಲ್ ಏಡ್ಸ್ ಇರ್ತೇವೆ, ಅದನ್ನ ತೋರಿಸ್ತೇವಿ. ಆಮೇಲೆ ಚಿತ್ರ ತೋರಿಸ್ತೇವಿ. ಈಗ ಮಂದಿಗೆ ಏನಿರ್ತೈತಿ ಹಂಗ ಹೇಳಿದ್ ಮಾತಾಡಿದ್ರೆ ಇದಿಲ್ಲ, ಪಿಕ್ಚರ್ ನೋಡಿದ ಮೇಲೆ ಅವ್ರಿಗೆ ಫುಲ್ ಅಗದಿ ತಲೆ ಕುಂತ ಬಿಡ್ತೈತಿ, ಇಲ್ಲ ನಾವು ಅದನ್ನ ನೋಡಿದ್ದೇವೆ ಅಂತ. ಸೊ ವಿ ಹ್ಯಾವ್ PPT, ಅದನ್ನೆಲ್ಲ ಫೋಟೋಸ್ ತೋರಿಸ್ತೇವಿ, ವಿಡಿಯೋಸ್ ತೋರಿಸ್ತೇವಿ. ಆಮೇಲೆ ನಾವು ಇಲ್ದನು ಈಗ ಮಂದಿ ಎಲ್ಲಾರು ಕಡೆ ಸ್ಮಾರ್ಟ್ ಫೋನ್ ಇರ್ತೈತಿ. ಸೊ ಜಸ್ಟ್ ಯೂಟ್ಯೂಬ್ನ್ಯಾಗ ಎಫೆಕ್ಟ್ಸ್ ಆಫ್ ಟಬಾಕೋ ಅಂತ ಗೂಗಲ್ ಮಾಡಿದ್ರೆ ಎಲ್ಲ ಸಿಗ್ತೈತಿ. ಸೊ ಅದನ್ನ ನೋಡ್ಬೇಕು. ಆಮೇಲೆ ಸೆಲ್ಫ್ ಅವೇರ್ನೆಸ್ ಇರ್ಬೇಕು. ನಾ ಹೇಳೋದಂದ್ರ ಮನಸ್ಸು ಈಗ ತಿನ್ನತಾರ ಅವ್ರಿಗೆ ಗೊತ್ತೈತಿ ಹಾನಿಕಾರಕ, ಅವರು ವಿಲ್ ಪವರ್ ಸ್ಟ್ರಾಂಗ್ ಇರ್ಬೇಕು, ನಾನು ಬಿಡ್ಬೇಕು ಅನ್ನೋದು. ಸೊ ಅವ್ರ ವಿಲ್ ಪವರ್ ಇತ್ತಂತಂದ್ರೆ ಏನ್ ಮಾಡಕ್ ಅಂದ್ರೆ ಅಸಾಧ್ಯ ಇಲ್ಲ. ಇವಾಗ ಮೇಡಮ್ ಈಗ ತಂಬಾಕು ಸೇವನೆಯನ್ನ ನಿಲ್ಲಿಸ್ತಾರೆ, ಆಮೇಲೆ ದೇಹದ ಮೇಲೆ ಏನಾದ್ರೂ ಪರಿಣಾಮ ಆಗುತ್ತಾ? ತಂಬಾಕು ತಿನ್ನೋದ ಮೇಲೆ ಎಷ್ಟದ್ ಹಾನಿಕಾರಕ ಏನಿರ್ತೈತಲ್ಲ ಅದ್ರದ್ದು ಇಫೆಕ್ಟ್ ಆಟೋಮೆಟಿಕ್ಲಿ ಅದ್ ಕಮ್ಮಿ ಆಕೋತ ಹೋಗ್ತೈತ್ರಿ. ಫಾರ್ ಎಕ್ಸಾಂಪಲ್ ಈಗ ವರ್ಷಾನ್ಗಟ್ಲೆ ತಿಂದ್ಮೇಲೆ ನಾ ಹೇಳಿದೆ ಹಾರ್ಟ್ ರೇಟ್ ಮೇಲೆ, BP, ಆಮೇಲೆ ಟೇಸ್ಟುನು ಟೇಸ್ಟುನು ಇಫೆಕ್ಟ್ ಆಗ್ತೈತ್ರಿ. ಈಗ ಖಾರ ಹತ್ಕೊಡಂಗಿಲ್ಲ, ಏನು ನಮ್ಗೆ ತಿಂದಿದ್ ಗೊತ್ತಾಗಂಗಿಲ್ಲ ಅಂತ, ಅದು ಇಫೆಕ್ಟ್. ಸೊ ತಿಂದಿದ್ 1-2 ದಿವಸ ನಂತರ ಅವ್ರದ್ದು ನಾರ್ಮಲ್ BP ಒಳಗ್ ವ್ಯತ್ಯಾಸ ಇರ್ತೈತಿ. ರೆಸ್ಪಿರೇಟರಿ, ಆಮೇಲೆ ಮೈಂಡ್ ಕಾಮ್ನೆಸ್. ಓಕೆ, ಮೈಂಡ್ ಕಾಮ್ನೆಸ್ ಅಂತ ಹೇಳಂಗಿಲ್ಲ. ಈಗ ಯಾರು ತಿನ್ನೋದು ಬಿಡ್ತಾರಲ್ಲ ವಿಡ್ರಾಲ್ ಸಿಂಪ್ಟಮ್ಸ್ ಅಂತೂ ಇರ್ತೈತ್ರಿ. ಈಗ ನೋಡ್ರಿ, ನಾವು ಊಟ ತಿನ್ನೋದ್ 1 ತಾಸು ಲೇಟ್ ಆತನ ನಮ್ದು ಹೊಟ್ಟೆ ಇದಾಗ ಸ್ಟಾರ್ಟ್ ಮಾಡ್ತೈತಿ. ಸೊ ಅವ್ರದ್ದು ಒಳಗುನು ವಿಡ್ರಾಲ್ ಸಿಂಪ್ಟಮ್ಸ್ ಇರ್ತಾವ. ಇರಿಟೇಷನ್, ಆಮೇಲೆ ಶಿಟ್ ಆಗೋದು, ಆಮೇಲೆ ಅವ್ರಿಗೂ ಕೆಲ್ಸದ ಮೇಲೆ ಗಮನ ಇರಂಗಿಲ್ಲ. ಸೊ ಆ ಟೈಮ್ ನಾವೇನ್ ಹೇಳ್ತೇವೆ ಅವ್ರಿಗೂ, ಇದೆಲ್ಲ ಏನಿರ್ತೈತಿ ಟೆಂಪ್ರರಿ, ಶಾಶ್ವತ ಅಂತರೂ ಇಲ್ಲ. ನಿಮ್ದು ವಿಚಾರ ಮಾಡ್ರಿ, ನೀವು ತಂಬಾಕ್ ತಿನ್ನೋದು ಬಿಟ್ಟ ಮೇಲೆ ನಿಮ್ದು ಹೆಂಗಿರ್ತೈತಿ. ಆಮೇಲೆ ನಾವು ಕೌನ್ಸಿಲಿಂಗ್ ಮಾಡೋದು, ನಾವು ಹೇಳೋದು ಮಕ್ಕಳು ನೋಡಿ ಅಟ್ಲೀಸ್ಟ್ ಅವ್ರ ಸಲುವಾಗಿ ನೀವು ಕೆಲಸ ಮಾಡತ್ತೀರಿ, ನಿಮ್ಮ ಫ್ಯಾಮಿಲಿ ಸಲುವಾಗಿ. ಸೊ ಅವ್ರು ನೋಡ್ಯಾರ ನೀವು ಬಿಡಬೇಕು. ಸೊ ಅದು ಸೈಕಾಲಜಿಕಲಿ ಆಲ್ಸೋ ಅವ್ರದ್ದು ಒಂದ್ ವೇಳೆ ಲೋ ಇದ್ರಂದ್ರ ವಿ ಟ್ರೈ ಟು ಮೋಟಿವೇಟ್ ದೆಮ್. ಆಮೇಲೆ ಅದಲ್ದ ಸೊಕಾಸ ನಮ್ದು ಏನ್ ದೇಹ ಒಳಗೆ ಚೇಂಜಸ್ ಇರ್ತೈತಿ, ಟೈಮ್ ತಗೋತೈತ್ರಿ. ಮೇ ಬಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಡೇಸ್, ಮಂತ್ಸ್ ಟು ಇಯರ್ಸ್, ಬಟ್ ನಾರ್ಮಲ್ ಇಟ್ ವಿಲ್ ಟೇಕ್ ಟೈಮ್ ಟು ಕಮ್ ಫಾರ್ ನಾರ್ಮಲ್. ಮೇಡಮ್, ಇನ್ನು ಈ ಒಂದು ವಿಶ್ವ ತಂಬಾಕು ನಿಷೇಧ ದಿನದ ಅಂಗವಾಗಿ KLE ವಿಶ್ವನಾಥ್ ಕತ್ತಿ ದಂತ ಆಸ್ಪತ್ರೆಯಿಂದ ಏನಾದ್ರೂ ಜಾಗೃತಿ ಕಾರ್ಯಕ್ರಮವನ್ನೇನಾದ್ರು ಹಮ್ಮಿಕೊಂಡಿದ್ದೀರಾ? ಹೇಗೆ? ನಾವು ಇಡೀ ವರ್ಷ ಪ್ರತಿದಿನ ಅಂತ ಹೇಳ್ಬೋದ್ರಿ. ಪ್ರತಿದಿನ ಯಾವ ಪೇಷಂಟ್ ಬಂದ್ರು ನಾವು ಕೌನ್ಸಿಲಿಂಗ್, ಅಡ್ವೈಸ್ ಎಲ್ಲ ಮಾಡ್ತೇವಿ. ಅದಲ್ದ ವಿಶ್ವ ನೋ ಟೊಬ್ಯಾಕೋ ಡೇ ದಿವಸ ಅಂಗವಾಗಿ ನಾವು ಕ್ಯಾಂಪ್ಸ್ ಅಂತೂ ಪ್ರತಿ ಕ್ಯಾಂಪಿಗೆ ನಾವು ಎಲ್ಲಿ ಆದ್ರೂ ಹೋಗಿದ್ರು ನಾವು ತಂಬಾಕು ಬಗ್ಗೆ ಅಲ್ದ ನಮ್ದು ಓರಲ್ ಹೈಜೀನ್ ಇನ್ಸ್ಟ್ರಕ್ಷನ್ಸ್, ನಮ್ದೇ ಮುಖದ ಏನಿರುತ್ತೆ ಪ್ರಾಬ್ಲಮ್ಸ್ ಅದ್ರ ಬಗ್ಗೆ ಹೇಳ್ತೇವಿ. ಆಮೇಲೆ ತಂಬಾಕದ ಸೇವನೆದಂತ್ರ ಏನ್ ಪ್ರಾಬ್ಲಮ್ ಆಗ್ತೈತಿ ಅದನ್ನು ಹೇಳ್ತೇವಿ. ಆಮೇಲೆ ನಿಮಗೆ ಹೇಳಿದ್ರಲ್ಲ ಈ ಸಲ ಏನಿದೆ ಅಂತಂದ್ರೆ, ಈ ಸಲ ನಾವು ಡೆಂಟಲ್ ಕ್ಯಾಂಪ್ಸ್ ಕಂಡಕ್ಟ್ ಮಾಡಿದೇವಿ. ಗೆಸ್ಟ್ ಲೆಕ್ಚರ್ಸ್ ಆರ್ಗನೈಸ್ ಮಾಡೇವಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಆಮೇಲೆ ಅದಲ್ದ ಬರೀ ನಾವು ಒಂದ್ ಕಮ್ಯುನಿಟಿಗೆ ಸರ್ವ್ ಮಾಡಂಗಿಲ್ರಿ, ಇಡೀ ಕಮ್ಯುನಿಟಿ. ಲೆಟ್ ಇಟ್ ಬಿ ಪೊಲೀಸ್ ಫೋರ್ಸ್ ಅಥವಾ ITBP ಅಥವಾ CRP, ಆರ್ಮಿ ಪರ್ಸನಲ್ಸ್, ಬೇಸಿಕಲಿ ಅವ್ರಿಗೂ ನಾವು ಟಾರ್ಗೆಟ್ ಮಾಡ್ತೇವಿ. ನಾರ್ಮಲ್ ಕಾಮನ್ ಪ್ಲಾಟ್ಫಾರ್ಮ್ ಅಂದ್ರೆ ಕಾಮನ್ ಮ್ಯಾನ್ ಏನಿದೆ ಅವ್ರನ್ನೆಲ್ಲಾರನು ನಾವು ಟಾರ್ಗೆಟ್ ಮಾಡ್ತೇವೆ. ಸೊ ಈ ಸಲ ಬೇಸಿಕಲಿ ವಿ ಹ್ಯಾವ್ ಡೆಂಟಲ್ ಕ್ಯಾಂಪ್ಸ್ ಅಂಡ್ ಗೆಸ್ಟ್ ಲೆಕ್ಚರ್ಸ್. ಮೇಡಮ್, ಇನ್ನು ಈ ವರ್ಷದ ಥೀಮಿನ ಅನ್ವಯ ಈ ಒಂದು ತಂಬಾಕು ಉತ್ಪನ್ನಗಳ ಆಕರ್ಷಕ ಪ್ರಚಾರವನ್ನ ತಡೆಗಟ್ಟುವುದಕ್ಕಾಗಿ ಸರ್ಕಾರ ಆಗಿರ್ಬೋದು ಅಥವಾ ವೈದ್ಯಕೀಯ ಸಂಸ್ಥೆಗಳಾಗಿರ್ಬೋದು ಏನ್ ಮಾಡಬಹುದು ಅಂತ ತಾವ್ ಹೇಳ್ತೀರಾ?
ಎಸ್, ಅವೇರ್ನೆಸ್ ಮೂಡಿಸೋದು, ಲೈಕ್ ಅರಿವು ಮೂಡಿಸೋದು ಕಿ ಅಮಾಂಗ್ ನಾರ್ಮಲ್ ಪೀಪಲ್ ತಂಬಾಕು ಹಾನಿಕಾರಕ. ಸೊ ನೀವು ಏನಾದರೂ ತಿನ್ನತ್ತಿದ್ರಿ ಅಂದ್ರೆ ಅದನ್ನು ಕಮ್ಮಿ ಮಾಡಬೇಕು, ಅದನ್ನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಆಮೇಲೆ ಈಗ ಏನಾದರೂ ಪಾಲಿಸೀಸ್ ಇರ್ತಾವ್ರಿ ಗೌರ್ಮೆಂಟ್. ಸೊ ನಮ್ದು ಕಾಟ್ಪಾ ಆ್ಯಕ್ಟ್ ಅಂತ ಗೌರ್ಮೆಂಟ್ ಯಾವಾಗಲೂ ಇಟ್ ಇಸ್ ಇಂಪ್ಲಿಮೆಂಟೆಡ್ 2003 ಇಂಪ್ಲಿಮೆಂಟ್ ಆಗಿದೆ. ಸೊ ಅವು ಬೇಸಿಕಲಿ ಪ್ರೊಹಿಬಿಷನ್ ಆಫ್ ತಂಬಾಕು ಸೇವನೆ 18 ವರ್ಷಕ್ಕಿಂತ ಕೆಳಗಿದ್ದವ್ರಿಗೆ ಅದನ್ನು ಮಾರಬಾರ್ದು. ಆಮೇಲೆ ಸ್ಕೂಲ್ಸ್, ಕಾಲೇಜಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಏನಿರ್ತೈತಿ ಅದು ಪಾನ್ಪಟ್ಟಿ ಅಂಗಡಿ ಏನಿರ್ತಾವಲ್ಲ 100 ಮೀಟರ್ಸ್ ಒಳಗಿರಬಾರ್ದು, ಹೊರಗಿರಬೇಕು ಅದೊಂದು. ಆಮೇಲೆ ಈಗ ಏನಾದರೂ ಪ್ಯಾಕೇಜಿಂಗ್ ಇರ್ತಾವಲ್ಲ ಅದ್ರ ಮೇಲೆ ಪಿಕ್ಟೋರಿಯಲ್ ಪ್ರೆಸೆಂಟೇಷನ್ ವಾರ್ನಿಂಗ್ಸ್ ಅದು ಜಾಸ್ತಿ ಹೈಲೈಟ್ ಮಾಡ್ಬೇಕು ಅವರು. ಇಲ್ಲಕ ಏನಾರ್ತಾರ ಫುಲ್ ಅದ್ರ ಪ್ಯಾಕೆಟ್ ಮೇಲೆ ಬರ್ದಿರ್ತಾರೆ ಇದು ಅಷ್ಟ ಸಣ್ಣದು ಇರ್ತೈತಿ, ಇಲ್ಲ ಆ ಡಿಸ್ಪ್ಲೇ ಶುಡ್ ಬಿ ಮ್ಯಾಕ್ಸಿಮಮ್. ಆಮೇಲೆ ಈಗ ಟಬ್ಯಾಕೋದು ಇವು ಏನಾದರೂ ಉತ್ಪನ್ನ ಇರ್ತೈತಲ್ಲ ಅದನ್ನ ಕಮ್ಮಿ ಮಾಡೋದು, ಅಥವಾ ಸೇಲ್ ಪಾಲಿಸೀಸ್ ಏನಿರ್ತಾವು ಅದನ್ನೆಲ್ಲ ಕಮ್ಮಿ ಮಾಡೋದು, ಅದು ಕಾಟ್ಪಾ ಆ್ಯಕ್ಟು. ಸೊ ಈಗ ಇರೋದಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿ. ಆಮೇಲೆ ಈಗ ಫ್ಲೇವರಿಂಗ್ ಏಜೆಂಟ್ಸ್ ಜಾಸ್ತಿ ಉಪಯೋಗಿಸ್ತಾರೋ ಅದನ್ನು ಬ್ಯಾನ್ ಮಾಡಬೇಕು. ಈಗ ಏನಾದರೂ ನೋಡ್ರಿ ಫ್ಲೇವರಿಂಗ್ ಏಜೆಂಟ್ಸ್ ನ್ಯಾಚುರಲ್ ಅಂತರೂ ಅಲ್ಲ, ದೇ ಆರ್ ಫ್ಲೇವರಿಂಗ್ ಏಜೆಂಟ್ ಕೆಮಿಕಲ್ಸ್. ಸೊ ಅದರಲ್ಲೇನು ಪ್ರಾಬ್ಲಮ್ ಆಗೋದು. ಸೊ ಅದನ್ನು ಉಪಯೋಗಿಸೋದು ಕಮ್ಮಿ ಆತಂದ್ರೆ ದೇಹಕ್ಕೆ ಏನು ಹಾನಿ ಉಂಟಾಗ್ತೈತಲ್ಲ ಅದನ್ನು ಕಮ್ಮಿ ಮಾಡ್ಬೋದು. ಆಮೇಲೆ ಪ್ರೊಡಕ್ಷನ್ ಕಮ್ಮಿ ಮಾಡಿದೆವು ಅಂತಂದ್ರೆ ಆಬ್ವಿಯಸ್ಲಿ ಅದನ್ನು ಯೂಸೇಜನು ಕಮ್ಮಿ ಆಗ್ಬೋದು. ಸೊ ಇದನ್ನು ಟ್ರೈ ಮಾಡ್ಬೋದು. ಮೇಡಮ್, ಇನ್ನು ಈ ಯುವ ಜನತೆ ಆಗಿರ್ಬೋದು ಅಥವಾ ಸಾಮಾನ್ಯ ಜನತೆ ಈ ಒಂದು ತಂಬಾಕು ಸೇವನೆಯನ್ನ ನಿಲ್ಲಿಸಬೇಕು ಅನ್ನೋದಾದ್ರೆ ತಾವು ಯಾವ ಒಂದು ಸಲಹೆಯನ್ನು ನೀಡೋದಕ್ಕೆ ಇಷ್ಟಪಡ್ತೀರಾ? ಯಾರಾದರೂ ತಂಬಾಕು ಉಪಯೋಗಿಸ್ತಾ ಇದ್ರಂದ್ರು ನಿಮಗೆ ಬಿಡ್ಬೇಕು ಅನ್ನೋದು ಇಚ್ಛೆ ಆಯ್ತಂದ್ರು ನೀವು ಆಗಿನೂ ಟ್ರೈ ಮಾಡೋಕ್ಕಿಂತ ಡಾಕ್ಟರ್ಸ್ ಸಲಹೆಗಳು ಆಮೇಲೆ ಅಥವಾ ಅವ್ರನ್ನ ಹೋಗಿ ವಿಸಿಟ್ ಮಾಡಿದ್ರಿ ಅಂದ್ರೆ ಪ್ರಾಪರ್ ಗೈಡೆನ್ಸ್ಲೆ ನೀವು ಕಮ್ಮಿ ಆಗ್ಬೋದು. ಇಲ್ಲಕ ಜಾಸ್ತಿ ಮಂದಿ ಏನಂತಾರೆ ತಾವು ನಾವು ಬಿಟ್ಟೇವಿ ಅಂತ. ಸ್ವಲ್ಪ ಮಂದಿ ಅದಾರು ಯಾರು ಬಿಟ್ಟಾರು, ಒಬ್ರೊಬ್ರು 1 ತಿಂಗಳ ಮಟ್ಟ ಬಿಡ್ತಾರೋ 2 ತಿಂಗಳ ಮಟ್ಟ ಬಿಡ್ತಾರೋ ಅವ್ರಿಗೆ ಆಗಂಗಿಲ್ಲ. ಆಮೇಲೆ ಮತ್ತೆ ಅವ್ರು ರಿವರ್ಟ್ ಬ್ಯಾಕ್ ಆಗ್ತಾರೆ. ಬಟ್ ಡಾಕ್ಟರ್ಸ್ ಕಡೆ ಬಂದ್ಮೇಲೆ ಏನಾಗ್ತೈತಿ, ಪ್ರಾಪರ್ ಗೈಡೆನ್ಸ್ ಫಾಲೋ ಅಪ್ ಇರ್ತೈತಿ. ಅದ್ರದಿಂತ್ರ ಬಿಡೋದು ನಾರ್ಮಲ್ ಆಗಿ ಇದು ಮಾಡ್ಬೋದು. ಅದಲ್ದ ಮನ್ಯಾಗ ನೀವು ಏನು ಟ್ರೈ ಮಾಡ್ಬೋದು, ಅಥವಾ ಯಾವಾಗಾದ್ರೂ ತಿನ್ನೋದು ಆಸೆ ಹುಟ್ಟಂದ್ರೆ ನಿಮಗೆ ತಂಬಾಕು ತಿನ್ನೋದು ಅಥವಾ ಸೇದೋದು, ಅವಾಗ ಅಂದ್ರೆ ನಾ ಹೇಳೋದಂದ್ರೆ ಜಸ್ಟ್ ಟಿಪ್ಸ್. ನಿಮಗೆ ತಿನ್ಬೇಕಂದ್ರೆ ಈಗ ನಾವು ಹಸು ತಡಿಗಟ್ಟಾಕ ಒಬ್ರೊಬ್ರು ನೀರು ಕುಡಿತಾರೋ ಅಥವಾ ಬೇರೆ ಕೆಲಸದೊಳಗೆ ಎಂಗೇಜ್ ಆಗ್ತಾರೋ. ಸೊ ಸೇಮ್ ಥಿಂಗ್ ತಂಬಾಕು ತಿನ್ನೋದು ನಿಮಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ನೀರು ಕುಡಿಬೋದು. ಸೊ ನೀರು ಕುಡಿಯೋದಂದ್ರೆ ನಾರ್ಮಲ್ ಒಮ್ಮಿಗ್ಲೆ ಕುಡಿಯೋದಲ್ಲ, ಸಿಪ್ ಬೈ ಸಿಪ್ ಕುಡಿಯೋದಂದ್ರೆ ಏನಾಗ್ತೈತಿ, ನೀವು ತಿನ್ನೋದು ಅದರದ್ದು ಏನು ಫ್ರೀಕ್ವೆನ್ಸಿ ಇರ್ತೈತಲ್ಲ ಅದು ಕಮ್ಮಿ ಆಕೋತ ಹೋಗ್ತೈತಿ. ಆ ಟೈಮ್ಗೆ ನೀವು ತಿನ್ನೋದು, ಈಗ ತಿನ್ನೋದು ನೀವು ಬಹುತೇಕ 1 ತಾಸು ಬಿಟ್ಟು ತಿನ್ನೋದು ಇದಾಗ್ತೈತಿ. ತಂಬಾಕು ನಿಮ್ಗೆ ಇಲ್ರಿ ನಂಗೆ ಬಾಯಾಗ ಏನಿಲ್ದ ನಂಗೆ ಕೆಲಸನ ಮಾಡೋಕ್ಕಾಗಿಲ್ಲ ಅನ್ನೋ ಮಂದಿ ಜಾಸ್ತಿ ಇದೆ, ತಲೆ ಓಡಂಗಿಲ್ಲ ಹಂಗೆ. ಸೊ ಆ ಟೈಮ್ ನಿಮ್ಮ ಬಾಯಾಗ ಏನಾದರೂ ಬೇಕು, ಬೇರೆದು ಏನಾದರೂ ನೀವು ಆಲ್ಟರ್ನೇಟಿವ್ಸ್ ಎಲೆ ಅಡಿಕೆ ಬದಲಿ ಯು ಕ್ಯಾನ್ ಗೋ ಫಾರ್ ಯಾಲಕ್ಕಿ, ಲವಂಗ್ಸ್, ಬಡೆ ಸೊಪ್ಪು ಅಥವಾ ಕ್ಯಾಂಡೀಸ್. ಸೊ ಇಲ್ರಿ ಮೇಡಮ್ ನೀವು ಕ್ಯಾಂಡೀಸ್ ಹೇಳಿದ್ರಿ ಅದಕ್ಕೆ ನಾ ತಿಂದೇವಿ ಹಲ್ಲು ಹುಳುಕಾತು. ಸೊ ತಿನ್ನೋದು ಆದ್ಮೇಲೂ ನೀವು ಬಾಯಿ ಹೆಂಗೆ ನೀವು ಸ್ವಚ್ಛ ಇಟ್ಕೋತೀರಿ ಅದನ್ನು ಮೇನ್ ಇದು ಮಾಡ್ಬೋದು. ಅದಲ್ದ ಡೀಪ್ ಬ್ರೀದಿಂಗ್ ಎಕ್ಸಸೈಸ್, ಇದು ಎಲ್ಲ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಓಕೆ ಜಾಸ್ತಿ ನಿಮ್ಗೆ ಗೊತ್ತಿರ್ಬೋದು. ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಎಲ್ಲರಿಗೂ ಇದೆ ಅಂತಲ್ಲ, ಒಬ್ರೊಬ್ರು ರೆಸ್ಪಿರೇಟರಿ ಪ್ರಾಬ್ಲಮ್ ಅಥವಾ ಹಾರ್ಟ್ ಇದ್ದವ್ರು ಅವ್ರ ಗೈಡೆನ್ಸ್ನಾಗ ಅವ್ರು ಡಾಕ್ಟರ್ ಗೈಡೆನ್ಸ್ನಾಗ ಮಾಡ್ಬೋದು. ಸೊ ಅದಲ್ದ ಮತ್ತು ಕ್ವಿಟ್ ಲೈನ್ಸ್ ಅಂತ ಇರುತ್ತೆ. ಕ್ವಿಟ್ ಲೈನ್ಸ್ ಅಥವಾ ಡಾಕ್ಟರ್ಸ್ ನೀವು ಬಂದು ಡಿಸ್ಕಸ್ ಮಾಡ್ಬೋದು. ಡಿಸ್ಕಸ್ ಯಾರ ಜೋಡಿ ಮಾಡ್ಬೇಕ್ರಿ, ಯಾರು ನಿಮ್ನ ಮೋಟಿವೇಟ್ ಮಾಡ್ತಾರೋ. ಬಿಡ್ರಿ ಅದು ತಿನ್ನೋದಕ್ಕೆ ನಿಮಗೇನು ಉಪಯೋಗ ಇಲ್ಲ ಅನ್ನೋರು ಇರ್ಬೇಕು ಹೊರತು ಇಲ್ಲ ಅವ್ರು ಹಂಗೆ ಹೇಳ್ತಾರೆ ನಡಿ ನಾವು ತಿನ್ನೋನ್ ಇನ್ನೊಂದು 4 ಅನ್ನೋ ಮಂದಿ ಜೋಡಿ ಡಿಸ್ಕಸ್ ಇಲ್ಲ. ಫ್ರೆಂಡ್ಸ್ ಸರ್ಕಲ್ ಅಥವಾ ನಿಮ್ದು ಏನು ಸುತ್ತಮುತ್ತಲ ಇರ್ತಾರೋ ಅವ್ರು ಚಲೋ ಇತ್ತಂದ್ರೆ ನಿಮ್ದು ಪಾಸಿಟಿವ್ ಮೈಂಡ್. ಬೇಸಿಕಲಿ ನೀವು ಪಾಸಿಟಿವಿಟಿ ಇಟ್ಕೋಬೇಕು. ನೀವು ಪಾಸಿಟಿವಿಟಿ ನಾ ಇವತ್ತು ಬಿಡ್ತೇನೆ ಅಥವಾ ನಾ ಇನ್ನು 2-3 ತಿಂಗಳೊಳಗೆ ನಾ ಬಿಡ್ತೇನೆ ಅನ್ನೋ ನೀವು ಪ್ಲಾನ್ ಇಟ್ಕೊಂಡ್ರಿ, ಪಾಸಿಟಿವಿಟಿ ಇಟ್ಕೊಂಡ್ರಿ, ಶೂರ್ಲಿ ನೀವು ಮಾಡ್ಕೋಬೋದು. ಓನ್ಲಿ ಥಿಂಗ್ ಮೇನ್ ವಿಲ್ ಪವರ್ ಇರಬೇಕು. ನಾ ಬಿಡ್ತೇನೆ ಅನ್ನೋದು ಒಂದು ವಿಲ್ ಪವರ್ ಇತ್ತಂದ್ರೆ ಸಾಧ್ಯ ಇದೆ. ಮೇಡಮ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೆಚ್ಚಾಗಿ ಈಗ ಈ ಸಿಗರೇಟ್ ಅನ್ನೋದಕ್ಕೆ ಹೆಚ್ಚಾಗಿ ಆಕರ್ಷಿತರಾಗ್ತಾ ಇದ್ದಾರೆ, ಅದ್ರ ಬಗ್ಗೆ? ಈ ಸಿಗರೇಟ್ಸ್ ಎಲ್ಲರೂ ಈಗ ಜಾಸ್ತಿ ಫಸ್ಟ್ ಈ ಸಿಗರೇಟ್ಸ್ ನಾನು ಮೊನ್ನೆ ನೋಡ್ತಾ ಇದ್ದೆ. ಅದ್ರ ಪ್ರಕಾರ ಪ್ಯಾಕಿಂಗ್ಸ್ ಪೈಲ ಓದಿದ್ದು ದೊಡ್ಡ ಸೈಜ್ ಇದ್ದು, ಈಗ ಸ್ಮಾಲ್ ಇದ್ರದಿಂದ ಪ್ಯಾಕೇಜಿಂಗ್ ಕಮ್ಮಿ ಆಗಿದೆ. ಸೊ ಪೈಲ ಈಗ USB ಡ್ರೈವ್ಸ್ ನಾವ್ ಇರ್ತೇವಲ್ಲ ಹಂಗೆ ಆ ಟೈಪ್ ಬಂದಿದೆ. ಸೊ ದೇಸೆ ಈ ಸಿಗರೇಟ್ ಅದ ವೇಪ್ ಅಂತಾರ, ವೇಪಿಂಗ್ ಅಂತಾರ. ಸೊ ಅದೆಲ್ಲ ಜಸ್ಟ್ ದೇಸೆ ಇಲ್ಲ ನಾನು ಸಿಗರೇಟ್ ಸೇದಾತಿಲ್ಲ ಬಟ್ ಐ ಆಮ್ ವೇಪಿಂಗ್ ಅಂತಾರೆ. ಬಟ್ ಅದು ಗೊತ್ತಿರಬೇಕು ವೇಪಿಂಗ್ ಅಥವಾ ಈ ಸಿಗರೇಟು ಹಾನಿಕಾರಕ ಅಂತ. ಅದ್ರೊಳಗೂ ನಿಕೋಟಿನ್ ಕಂಟೆಂಟ್ ಇರ್ತೈತಿ, ಆಮೇಲೆ ಸಿಗರೇಟ್ ಒಳಗೂ ನಿಕೋಟಿನ್ ಕಂಟೆಂಟ್ ಇರ್ತೈತಿ. ಅಷ್ಟೇನು ಸಿಗರೇಟ್ ಒಳಗೆ ಹವಾ ಇರ್ತೈತಿ, ಇದ್ರೊಳಗ್ರಿ ಹಬೆ ಅಂತೇವಿ, ವೇಪರ್ ಅಂತೇವಿ.
ಸೊ ದ್ಯಾಟ್ ಈಸ್ ಆಲ್ಸೋ ಇಫೆಕ್ಟಿವ್. ಆಮೇಲೆ ಅದು ಕೆಮಿಕಲ್ ಹೀಟ್, ಈ ಸಿಗರೇಟ್ ದಟ್ ಈಸ್ ಕೆಮಿಕಲ್, ಓಕೆ, ಅದರದಿಂತ್ರ ಅದು ಏನು ಏರೋಸೋಲ್ಸ್ ಪ್ರೊಡ್ಯೂಸ್ ಆಗ್ತೈತಿ ಅದು ನಮ್ಮ ದೇಹಕ್ಕೆ ಹಾನಿಕಾರಕ. ಸೊ ಏನು ನಿಕೋಟಿನ್ ಕಂಟೆಂಟ್ ಅಥವಾ ಟಬಾಕೋ ಇರ್ತೈತಲ್ಲ ಕಂಟೆಂಟ್, ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಮೇಡಮ್, ಇನ್ನು ಕೊನೆಯದಾಗಿ ಈ ಒಂದು ವಿಶ್ವ ತಂಬಾಕು ನಿಷೇಧ ದಿನದ ಅಂಗವಾಗಿ ನಮ್ಮ ಕೇಳಿ ಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಲಹೆಯನ್ನ, ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ? ಟಬಾಕೋ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್, ಇಷ್ಟ ನಾನು ಹೇಳ್ಬೋದು. ಎಸ್, ಬೇಸಿಕಲಿ ನಿಮಗೆ ಅದು ಅಗದಿ ಹೈ ಫೀಲಿಂಗ್ ಅಥವಾ ನಾನು ಆರಾಮ್ ಇರಬೇಕು, ಅದು ಸಿಗರೇಟ್ ಸೇದೋದು ಅಥವಾ ತಂಬಾಕು ತಿನ್ನೋದಂತ್ರ ನಾನು ಫುಲ್ ಆಕ್ಟಿವ್ ಇರ್ತೇನೆ, ಇದು ಇರ್ತೇನೆ ಅಂತ ಇತ್ತಂದ್ರೆ ತಪ್ಪು ಕಲ್ಪನೆ. ಆಮೇಲೆ ಟೆನ್ಷನ್ ರಿಲೀವ್ ಮಾಡಕ್ ನಾ ತಿಂದೇನ್ರಿ ಅಂತ ನೀವು ಹೇಳೋದಿತ್ತಂದ್ರೆ ಎಲ್ಲರೂ ಟೆನ್ಷನ್ನಾಗ ಇರ್ತಾರೆ, ಇಡೀ ಜಗತ್ತನ್ನ ಟೆನ್ಷನ್. ಸೊ ಎಲ್ಲರೂ ಪ್ರಕಾರ, ನಿಮ್ಮ ಪ್ರಕಾರ ಎಲ್ಲರೂ ತಂಬಾಕು ಅದೇನೂ ಇಲ್ಲ. ಇಟ್ ಇಸ್ ಅಪ್ ಟು ಅಸ್, ನಾವು ಹೆಂಗ್ ನಮ್ಮ ಲೈಫ್ ನಾವು ಕ್ರಿಯೇಟ್ ಮಾಡ್ಕೋತೇವಿ. ಸೊ ತಂಬಾಕದಿಂತ್ರ ಏನು ಫಾಯ್ದಾ ಅಂತ ಇಲ್ಲ. ಸೊ ಪ್ಲೀಸ್ ಅದು ತಿನ್ನೋದು ಬಿಟ್ಬಿಡಿ, ಆಮೇಲೆ ಅದರ ಸನೇಕನೂ ನೀವು ಹೋಗ್ಬೇಡ್ರಿ, ಅಷ್ಟೇ ಹೇಳೋದು. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ತಂಬಾಕು ದೇಹಕ್ಕೆ ಎಷ್ಟೊಂದು ಹಾನಿಕರ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ರೀ. ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ವರ್ಲ್ಡ್ ನೋ ಟೊಬ್ಯಾಕೋ ಡೇ, ವಿಶ್ವ ತಂಬಾಕು ನಿಷೇಧ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ದಾನೇಶ್ವರಿ ಕೋಷ್ಟಿಯವರು. ಇವರು ಹಿರಿಯ ಉಪನ್ಯಾಸಕರು, ಡಿಪಾರ್ಟ್ಮೆಂಟ್ ಆಫ್ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ, ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.